ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಸೀದ ತುಳಸಿ ದೇವಿ, ಪ್ರಸೀದ ಹರಿವಲ್ಲಭೆ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಅಂಬಾಂ ಪಾದೋದಕಂ ಪಾವನಂ ಶುಭಂ. ತುಳಸಿ ಶ್ರೀ ಮಹಾದೇವಿ ನಮಃ ಪಂಕಜಧಾರಿ. ತುಳಸಿ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು. ವ್ಯಕ್ತಿಯಲ್ಲಿರ್ತಕ್ಕಂಥ ದೋಷಗಳಾಗಲಿ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳಾಗಲಿ, ಎಲ್ಲ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ತುಳಸಿಯಲ್ಲಿದೆ. ಮಂಜು ಭಾಷಿಣಿ ಮಂಜು ರೂಪಿಣಿ ಮಂಜುಳಾಂಗಿ ವರದಾಯಿನಿ ಕಂಜನೇತ್ರ ಹೃತ್ಕಂಜನಿ. ಜಲಂಧರನ ಧರ್ಮಪತ್ನಿ ವೃಂದ ಶಾಪ ಕೊಟ್ಟಿದ್ದರಿಂದಲೇ ವಿಷ್ಣು ಸಾಲಿಗ್ರಾಮವಾದಂಥದ್ದು. ಅಂತಹ ಸಾಲಿಗ್ರಾಮವನ್ನು ತುಳಸಿ ಗಿಡದ ಸಾನ್ನಿಧ್ಯದಲ್ಲಿಟ್ಟು ತುಳಸಿ ವಿವಾಹವನ್ನು ನಡೆಸುವಂತಹದ್ದು ತುಳಸಿ ಹಬ್ಬದ ಮೂಲ ತಾತ್ಪರ್ಯ. ಶುಕ್ಲ ಕೃಷ್ಣೇತಿ ಭೇದಂ ತು ಯಃ ಕರೋತಿ ವಿಮೂಢತಿ. ತುಳಸಿ ಹಬ್ಬದ ನೇರ ಪ್ರಸಾರ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಸತ್ಯಂ ಸತ್ಯಂ ವರಾನನೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುರ್ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಕಾರ್ತಿಕ ಮಾಸದ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುಜಿಯವರು. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಕೂಡ ತಿಳಿಸ್ತಾ ಹೋಗೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ಶನಿವಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಆಗಿರುತ್ತೆ. ಕಾರಣ ನಾಳೆ ತುಳಸಿ ಹಬ್ಬ. ಹಾಗಾಗಿ ಸಂಭ್ರಮದ ತುಳಸಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು ನಮ್ಮ ಸ್ಟುಡಿಯೋದಲ್ಲಿ. ನಾಳೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇದರ ಜೊತೆಗೆ ತುಳಸಿಯ ಶ್ರೇಷ್ಠತೆ ಎಂಥದ್ದು, ತುಳಸಿಯಲ್ಲಿ ಇರುವಂತಹ ಆರೋಗ್ಯವರ್ಧಕ ಗುಣಗಳು ಎಂಥದ್ದು, ಆಯುರ್ವೇದಿಕ್ ಅಂಶಗಳು ಎಂಥದ್ದು, ಮತ್ತು ತುಳಸಿ ವಿವಾಹವನ್ನು ಯಾಕಾಗಿ ಆಚರಿಸಬೇಕು. ಪ್ರತಿದಿನ ನಾವು ತುಳಸಿ ಮುಂದೆ ದೀಪವನ್ನು ಹಚ್ತೀವಿ, ರಂಗೋಲಿಯನ್ನು ಬಿಡಿಸ್ತೀವಿ, ಹೂಗಳನ್ನು ಇಡ್ತೀವಿ ಮತ್ತು ಧೂಪ ದೀಪಾರಾಧನೆಯನ್ನು ನೆರವೇರಿಸ್ತೀವಿ. ಇದೆಲ್ಲವನ್ನು ಯಾಕಾಗಿ ಮಾಡಬೇಕು, ಇದರ ಹಿಂದೆ ಇರುವಂತಹ ಹಿನ್ನೆಲೆ ಏನು, ತಾತ್ಪರ್ಯ ಎಂಥದ್ದು ಅನ್ನೋದನ್ನೆಲ್ಲ ಅವರು ತಿಳಿಸ್ತಾ ಹೋಗ್ತಾರೆ. ಮತ್ತು ವಿಶೇಷವಾಗಿ ಪೂಜಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ನಾಳೆ ದಿನ. ಮತ್ತು ತುಳಸಿ ಹಬ್ಬದ ಸಂದರ್ಭದಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಇಡಲಾಗುತ್ತೆ. ಇದನ್ನು ಪ್ರತ್ಯೇಕವಾಗಿ ಯಾಕೆ ಈ ಸಂದರ್ಭದಲ್ಲೇ ಇಡ್ತೀವಿ ಅನ್ನೋದನ್ನು ನಾಳೆ ತಿಳಿಸ್ತಾ ಹೋಗ್ತಾರೆ. ವಿಶೇಷವಾದಂತಹ ಸಂಭ್ರಮದ ತುಳಸಿ ಹಬ್ಬದ ಆಚರಣೆಯನ್ನು ನಾಳೆ ಸಲ್ಲಿಸಲಿದ್ದೇವೆ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇದು ನಾಳೆ ಕಾರ್ಯಕ್ರಮ. ಆದರೆ ಇನ್ನು ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ವಿಶೇಷವಾದಂತಹ ತಂತ್ರಸಾರವನ್ನು ತಿಳಿಸ್ಕೊಡ್ತಾರೆ. ಇದರ ಜೊತೆಗೆ
ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸಲಾಗುತ್ತೆ ಭಾನುವಾರದ ವಿಶೇಷ ಕಾರ್ಯಕ್ರಮದಲ್ಲಿ. ಇನ್ನು ಮಂಗಳವಾರ ಚಂದ್ರಗ್ರಹಣ ಇದೆ. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ದೋಷಗಳ ಪರಿಹಾರಕ್ಕಾಗಿ ಯಾವ ರೀತಿಯ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಮತ್ತು ಆ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು, ಈ ರೀತಿ ನಾವು ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಲಘುಜರು ಇವತ್ತಿನಿಂದಲೇ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಮಹರ್ಷಿ ಡೈರಿಯನ್ನು ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ, ತಿಳಿಸ್ಕೊಡುವಂತಹ ಎಲ್ಲ ಸಾಮಗ್ರಿಗಳನ್ನು ಮೊದಲೇ ಸಿದ್ಧಪಡಿಸಿಟ್ಕೊಳ್ಳಿ. ಮಂಗಳವಾರ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಅನುಷ್ಠಾನವನ್ನು ಮಾಡಿಕೊಳ್ಬೇಕು, ಈ ರೀತಿಯಾಗಿ ದೋಷಗಳನ್ನು ಹೇಗೆ ಪರಿಹಾರವನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನು 6ನೇ ತಾರೀಕು ಅಂದರೆ ಭಾನುವಾರ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಗುರುಜರು ಆಗಮಿಸ್ತಾರೆ. ಬೆಂಗಳೂರಿನ ರಾಜ್ಯೋತ್ಸವ ನಗರದಲ್ಲಿ ಇರುವಂತಹ ಕುಮಾರಸ್ವಾಮಿ ಬಡಾವಣೆಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಕಾರ್ಯಕ್ರಮ 5 ಮತ್ತು 6 ಅಂದರೆ ನಾಳೆ ಮತ್ತು ನಾಡಿದ್ದು 2 ದಿನಗಳು ನಡೀತಾ ಇದೆ. ಈ 2 ದಿನಗಳಲ್ಲಿ ಭಾನುವಾರ 6ನೇ ತಾರೀಕು ಗುರುಜರು ಆಗಮಿಸುವಂಥದ್ದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕುಮಾರಸ್ವಾಮಿ ಬಡಾವಣೆ, ರಾಜ್ಯೋತ್ಸವ ನಗರ, ಬೆಂಗಳೂರು. ಇನ್ನು 11ನೇ ತಾರೀಕು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿಗೆ ಗುರುಜಿ ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಗ್ತಾ ಇದೆ ಅದ್ಧೂರಿಯಾದಂತಹ ಸಂಭ್ರಮದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಜೊತೆಗೆ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಮಹಾದ್ವಾರದ ಉದ್ಘಾಟನಾ ಸಮಾರಂಭವನ್ನು ಕೂಡ ನೆರವೇರಿಸ್ತಾರೆ ಗುರುಜರು. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಮಹಾದ್ವಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ 11ನೇ ತಾರೀಕು ಶುಕ್ರವಾರ, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಗುರುಜಿಯವರ ಸ್ವಾಗತಕ್ಕಾಗಿ ಮಹಾಕುಂಭ ಮೆರವಣಿಗೆ ಇರುತ್ತೆ. ಆ ದಿನ ಅಂದರೆ ಶುಕ್ರವಾರ ಗುರುಜಿಯವರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಇರುತ್ತೆ ಮತ್ತು ದೇವಸ್ಥಾನದ ಮಹಾದ್ವಾರದ ಉದ್ಘಾಟನೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ, ಚಿಟಗುಪ್ಪ ತಾಲೂಕು, ಬೀದರ್ ಜಿಲ್ಲೆ. ಇದು 11ನೇ ತಾರೀಕಿನ ಕಾರ್ಯಕ್ರಮ. ಇನ್ನು ಅವತ್ತಿನ ದಿನ ಅಂದರೆ 11ನೇ ತಾರೀಕೆ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಹುಟ್ಟುಹಬ್ಬದ ನಿಮಿತ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಈ ಕಾರ್ಯಕ್ರಮ ನಡೀತಾ ಇರೋದು 11ನೇ ತಾರೀಕು ಬೀದರ್ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಲ್ಲಿ ಡಿಸಿಸಿ ಬ್ಯಾಂಕ್ ಸ್ಥಳದಲ್ಲಿ ವಿಶೇಷವಾದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಗುರುಜಿಯವರು ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಹುಟ್ಟುಹಬ್ಬದ ನಿಮಿತ್ತ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಖಂಡಿತವಾಗಿ ನೀವು ಭಾಗವಹಿಸಬಹುದು ಮತ್ತು ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡ್ಕೊಳ್ಬಹುದು. ಮಾವು ಮತ್ತೆ ಬೇವು ಇದೆರಡು ಕೂಡ ಸುಖ ಮತ್ತೆ ದುಃಖದ ಸಂಕೇತ. ನರಗಳ ಸಮಸ್ಯೆ ಇರತಕ್ಕಂಥದ್ದಾಗ್ಲಿ, ಮಾಂಸಖಂಡಗಳ ನೋವಿರ್ತಕ್ಕಂಥದ್ದಾಗ್ಲಿ, ಮೂಳೆ ನೋವಿರ್ತಕ್ಕಂಥದ್ದಾಗ್ಲಿ ಪ್ರತಿಯೊಂದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ. ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ವನಸಿರಿಗಳಿಂದನೇ ವಿಶೇಷ ತೈಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಆ ತೈಲ ಹೇಗೆ ಸಿದ್ಧಪಡಿಸ್ಕೊಳ್ಳೋದನ್ನ ತಾವು ತಿಳ್ಕೊಳ್ಬೇಕಾ? ಹಾಗಾದ್ರೆ ವೀಕ್ಷಿಸಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಕಳೆದ ಭಾಗದಲ್ಲಿ ನಾನು ತಿಳಿಸ್ತಾ ಇದ್ದೆ ಗುರುಜಿಯವರು ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ಎಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂತ. ಅದೇ ರೀತಿ 12ನೇ ತಾರೀಕು ನವೆಂಬರ್ ಶನಿವಾರ ಬೀದರ್ನಲ್ಲಿ ಇರ್ತಾರೆ ಗುರುಜಿಯವರು. ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸ್ಥಳ ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್. 12ನೇ ತಾರೀಕು ನವೆಂಬರ್ ಶನಿವಾರ, ಸಮಯ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್. ತುಲಾಭಾರ ಕಾರ್ಯಕ್ರಮ ಜೊತೆಗೆ ಧರ್ಮ ಸಭೆ ಕಾರ್ಯಕ್ರಮ ಇರುತ್ತೆ. ಖಂಡಿತವಾಗಿಯೂ ಆಗಮಿಸಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿದೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇಂ ಗೌರೀರ್ವಿಮಾಯ ಸಲಿಲಾನ್ಕ್ಷತ್ರದ್ವಿಪದೇಂ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್
ಜಾತವೇದಸೇ ಸನುಭಾಮ ಸೋಮರಾದೀತೋ ನಿದಹಾತಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಪೂರ್ವಾರ್ಕವಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಚಂದ್ರಶೇಖರಾಯ ನಮಃ, ಗಂಗಾಧರೇಶ್ವರಾಯ ನಮಃ. ಓಂ ಶ್ರೀಂ ನಂಜುಂಡೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಂದೀಶ್ವರಾಯ ನಮಃ, ಭೋಗನಂದೀಶ್ವರಾಯ ನಮಃ, ಯೋಗನಂದೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ವಿಶ್ವಧಾಯಿನಿ ನಮಃ, ಕಾಶಿ ವಿಶ್ವನಾಥಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ದೇವಿಯನ್ನು ಆರಾಧನೆ ಮಾಡತಕ್ಕಂಥ ಶುಭ ದಿನ, ಶುಭ ಶುಕ್ರವಾರ. ಗೌರೀನ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಗೌರಿಯ ಪ್ರಾರ್ಥನೆ ಅಂದರೆ ಶುಕ್ರವಾರದಿಂದ ದೇವಿಯ ಆರಾಧನೆ ಮಾಡ್ತಾ ಕಾರ್ತಿಕ ಮಾಸದ ಸಾಂಬ ಸದಾಶಿವನ ಆರಾಧನೆ ಜೊತೆಗೆ ಹರಿಹರೇಶ್ವರರ ವಿಶೇಷವಾದಂಥ ಆರಾಧನಾ ಮಹೋತ್ಸವ ಈ ಶುಭ ದಿನ. ಇವತ್ತು ಏಕಾದಶಿ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಶಿವಕೇಶವರನ್ನು ಆರಾಧನೆ ಮಾಡೋದರಿಂದ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಕರ್ಮಫಲಗಳು ದೂರ ಆಗುತ್ತೆ. ವ್ಯಕ್ತಿ ತನ್ನಲ್ಲಿರಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಶತ್ರುಗಳಾಗಲಿ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದಾಗಲಿ ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಇದ್ದರೂ ಆ ಸಮಸ್ಯೆಗಳ ಹೊತ್ತಿರ್ತಕ್ಕಂಥವರಿಗೆ ಆ ಸಮಸ್ಯೆಯ ಸೆರೆಮಾಲೆಯಿಂದ ಮುಕ್ತರಾಗಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವತಿಯ ಆರಾಧನೆಯನ್ನು ಶ್ರದ್ಧಾಭಕ್ತಿಯಾಗಿ ನಡೆಸಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಇವತ್ತು ಸರಿಸುಮಾರು 9:22 10:42 ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲವೂ ಹೌದು. ಹಾಗೆ ಮುಂಬರ್ತಕ್ಕಂತಹ ಕಾಲದ ಗ್ರಹಣದ ಮುನ್ಸೂಚನೆಗಳು ಎಲ್ಲರೂ ಅರಿಬೇಕಾಗಿದೆ. ಯಾಕೆಂದರೆ ಒಂದೇ ಮಾಸದಲ್ಲಿ ಬರ್ತಕ್ಕಂಥ ಗ್ರಹಣಗಳು, ಒಂದೇ ಮಾಸದಲ್ಲಿ 2 ಗ್ರಹಣ ಬಂದಾದಾಗ ರಾಜ್ಯಕ್ಕೆ ದೇಶಕ್ಕೆ ಒಂದಷ್ಟು ಕಂಟಕ ಎಂಬತಕ್ಕಂಥದ್ದು ಗ್ರಂಥಗಳು ಸಾರಿ ಹೇಳ್ತಾ ಇದೆ. ಹಾಗಾಗಿ ಮೊನ್ನೆಯಷ್ಟೇ ಸೂರ್ಯಗ್ರಹಣ ಆಯಿತು, ಇನ್ನು ಈಗ ಬರ್ತಕ್ಕಂಥದ್ದು ಚಂದ್ರಗ್ರಹಣ. ಚಂದ್ರ ಮಾತೃಕಾರಕ, ಮನಸ್ಸಿನ ಮೇಲೆ ಬೀರುವಂತಹ ಒಂದಷ್ಟು ಸುಖ ಸಂತೋಷ ನೆಮ್ಮದಿ ಅಥವಾ ಒಂದಷ್ಟು ದುಃಖದ ಸನ್ನಿವೇಶಗಳು, ಆ ಕ್ಷಣದಲ್ಲಾಗುವಂತಹ ಚಂಚಲತೆ ಇದೆಲ್ಲವೂ ಸಹಿತ. ಅಷ್ಟೇ ಅಲ್ಲದಿರ ಚಂದ್ರ ತಂಪನ್ನು ಕೊಡ್ತಕ್ಕಂಥವನು, ಪ್ರವಾಹದ ಭೀತಿಯನ್ನು ತೋರಿಸ್ತಕ್ಕಂಥವನು, ಹೆಚ್ಚಿನ ಮಳೆಯನ್ನು ಆಕರ್ಷಣೆ ಮಾಡ್ತಕ್ಕಂಥವನು. ಹುಣ್ಣಿಮೆಯ ಕಾಲದಲ್ಲಿ ಸಮುದ್ರ ದಡದತ್ರ ಹೋದರೆ ಗೊತ್ತಾಗುತ್ತೆ ಅದರ ಆಕರ್ಷಣೆ ಹೆಂಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ಚಂದ್ರ ಎಂಬತಕ್ಕಂಥದ್ದು ಮನಸ್ಸಿನ ಮೇಲೆ ಬೀಳುವಂಥದ್ದು, ಮನಸ್ಸು ತುಂಬ ಚಂಚಲತೆ ಆಗುವಂಥದ್ದು. ಏನೇ ಆಲೋಚನೆ ಮಾಡಿದ್ರೂ, ಯಾವುದು ಸಹಿ ಆದರೂ, ಭಗವಂತ ಎಲ್ಲವನ್ನೂ ಕೊಟ್ಟರೂ ಅದನ್ನು ಹೇಗೆ ಅದನ್ನು ಸ್ವೀಕರಿಸಬೇಕು, ಹೇಗೆ ಅದನ್ನು ಸ್ವಾಗತಿಸಬೇಕು, ಹೇಗೆ ಅದರ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿ ಮಾಡುವಂಥವನು. ಅಂದರೆ ಚಂದ್ರನ ಮನಸ್ಸೇ ಹಾಗೆ ಅದೀತವಾದಂಥದ್ದು. ಚಂದ್ರನ ಕೃಪೆ ಇಲ್ಲ ಅಂದರೆ ಗ್ರಹಗಳಲ್ಲಿ ಯಾವುದೂ ನಡೆಯೋದಿಲ್ಲ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಭವಿಷ್ಯತ್ತನ್ನು ತಿಳ್ಕೊಳ್ಬೇಕಾದ್ರೆ, ತನ್ನ ಭವಿಷ್ಯದ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕಾದರೂ ಚಂದ್ರನ ಕೃಪೆಯಿಂದ ಮಾತ್ರವೇ ಸಾಧ್ಯ. ಪ್ರತಿನಿತ್ಯದ ಕಾಯಕದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥದ್ದು ಏನಾದರೂ ಒಂದಿದ್ದರೆ, ಅಥವಾ ಜ್ಯೋತಿಷ್ಯದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದಾದರೆ, ಅಥವಾ ಜ್ಯೋತಿಷ್ಯದ ಮುಖಾಂತರ ನಿಮ್ಮ ಗ್ರಹಸ್ಥಿತಿಗಳ ಬಗ್ಗೆ, ನಿಮ್ಮ ಗ್ರಹ ನಕ್ಷತ್ರಗಳ ಬಗ್ಗೆ, ನಿಮ್ಮ ರಾಶಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದು ಚಂದ್ರನಿಂದ ಮಾತ್ರವೇ ಸಾಧ್ಯ. ಗ್ರಹಸ್ಥಿತಿಯಲ್ಲಿ, ಗ್ರಹಮಂಡಲದಲ್ಲಿ ವೇಗವಾಗಿ ಚಲಿಸ್ತಕ್ಕಂಥವನು, ದಿನದಲ್ಲಿ ಆಗಿಂದಾಗಲೇ ಬದಲಾವಣೆಗಳನ್ನು ಕಳ್ತಕ್ಕಂಥವನು, 2.5 ಗಂಟೆಗೊಮ್ಮೆ ಒಂದು ಮನೆಗಳನ್ನು ಬದಲಾಯಿಸ್ಕೊಂಡು ಮುನ್ನಡೀತಕ್ಕಂಥವನು ಚಂದ್ರ ಮಾತ್ರನೇ. ಅಂತಹ ಚಂದ್ರನಿಗೆ ಚಂದ್ರಗ್ರಹಣ ಆಗ್ತಿರ್ತಕ್ಕಂಥ ಈ ಕಾಲ, ಗ್ರಹಣ ಕಾಲ ನೋಡಿ. ಮೊನ್ನೆ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು. ಒಂದು ದಿನ ಬರುವುದು ಸ್ವಲ್ಪ ತಡವಾದರೆ ಜೀವರಾಶಿಗಳು, ಸಸ್ಯಕಾಶಿ, ಜೊತೆಗೆ ಈ ಪ್ರಕೃತಿ ಮತ್ತು ಮನುಷ್ಯನ ಒಂದು ಬದುಕು ಎಲ್ಲವೂ ಅಯೋಮಯವಾಗುತ್ತೆ ಸೂರ್ಯನಿಂದ. ಅಂದರೆ ಸೂರ್ಯ ತನ್ನ ಕಾಯಕದಲ್ಲಿ ಲೋಪ ಬಾರದಂತಲೇ ನಡ್ಕೊಂಡು ಹೋಗಬೇಕು. ಹಾಗೆ ಒಮ್ಮೆ ಸಂಭವಿಸುವಂತಹ ಗ್ರಹಣದ ದೋಷದಿಂದ
ಸಾಕಷ್ಟು ಪ್ರಕೃತಿ ಮೇಲಾಗುವಂಥ ಅವಘಡಗಳು ಸಾಕಷ್ಟು. ಆದರೆ ಗ್ರಂಥಗಳ ಆಧಾರಿತ ಪ್ರಕಾರ ಒಂದೇ ಮಾಸದಲ್ಲಿ ಬರ್ತಕ್ಕಂಥ 2 ಗ್ರಹಣಗಳಾದರೆ ರಾಜ್ಯ ಮತ್ತು ದೇಶದಲ್ಲಿ ಕೆಲವು ಅವಘಡಗಳಾಗತ್ತೆ, ಕಂಡು ಕಾಣದಂಥ ರೀತಿ ಆಗುತ್ತೆ, ಯಾವುದಕ್ಕೂ ಸತ್ಯಾಸತ್ಯತೆಗಳನ್ನು ಅರಿಯಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಒಂದಷ್ಟು ರಾಜ್ಯದಲ್ಲಿರ್ತಕ್ಕಂಥ ಹಿಂದೆ ಈ ತರಹವಾದಂಥ ವ್ಯತ್ಯಾಸಗಳು ಬಂದಾಗ, ಅಂದರೆ ಒಂದೇ ಮಾಸದಲ್ಲಿ ಬರ್ತಕ್ಕಂಥ ಗ್ರಹಣಗಳು ಎದುರಾದಾಗ ರಾಜರಿಗೆ ತೊಂದರೆ ಅಂತ ಇತ್ತು. ಈಗ ರಾಜರ ಪ್ರತಿಯಾಗಿರ್ತಕ್ಕಂಥದ್ದು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ರಾಜ್ಯದ ಪ್ರಧಾನಮಂತ್ರಿಗಳು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಸಂಸದರು, ಅಂದರೆ ರಾಜ್ಯವನ್ನು ಆಳ್ತಕ್ಕಂತಹವರು ಅಂತಕ್ಕಂಥದ್ದು. ಹಾಗಾಗಿ ಅಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ಮನಸ್ಸಿನ ಮೇಲೆ ಅಥವಾ ಆಗುವಂತಹ ಬೇರೆ ಬೇರೆ ಥರ ಕ್ರಮಗಳಲ್ಲಿ ಒಂದಷ್ಟು ತೊಂದರೆಗಳಾಗುವಂತಹ ಲಕ್ಷಣಗಳು ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಈ 2 ಗ್ರಹಣಗಳು. ಈ 2 ಗ್ರಹಣಗಳಿಂದ ಉನ್ನತವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥವರು ಸಾಧು ಸಂತರಾಗಲಿ ಅಥವಾ ಕಾವಿದಾರಿಗಳಾಗಿರಲಿ ಅಥವಾ ಒಂದು ಮಠಗಳಲ್ಲಿರ್ತಕ್ಕಂಥ ಪ್ರಧಾನವಾದಂಥ ಪಾತ್ರವನ್ನು ವಹಿಸಿರ್ತಕ್ಕಂಥವರಾಗಲಿ, ಉನ್ನತವಾದಂಥ ಆಸ್ಥಾನದಲ್ಲಿ ಕೂತಿರ್ತಕ್ಕಂಥವರಾಗಲಿ ಅಥವಾ ತಮ್ಮ ರಾಜ್ಯವನ್ನು ಅಥವಾ ತಮ್ಮ ಒಂದು ಬದುಕನ್ನು ಸಂಪೂರ್ಣವಾಗಿ ಸಮಾಜಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥವರಾಗಲಿ, ಅವರ ನಕ್ಷತ್ರ ಪ್ರಕಾರ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಆತನ ಪೂರ್ವಜನ್ಮದ ಸಂಸ್ಕೃತಿ, ಪೂರ್ವಜನ್ಮದ ಸುಕೃತ ಇರಬೇಕು, ಜೊತೆಗೆ ಅವನ ಜಾತಕ ಜನ್ಮಜಾತ ಪ್ರಕಾರ ಅವನಲ್ಲಿ ಒಂದು ಯಶಸ್ಸಿರಬೇಕು. ಎಷ್ಟೋ ಜನ IAS, IPS ಅಥವಾ ಇನ್ನಷ್ಟು ಉತ್ತಮವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥವ್ರು, ಇನ್ನಷ್ಟು ಜ್ಞಾನವನ್ನು ಉಳ್ಳಂಥವ್ರಿಗೂ ಉದ್ಯೋಗವಿಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸಾಕಷ್ಟು ಜ್ಞಾನವಂತರು ಇವತ್ತು ಕೈಕಟ್ಟಿ ಮನೆಯಲ್ಲೇ ಕೂತಿರ್ತಕ್ಕಂಥವ್ರು ನೋಡಿದ್ದೀವಿ. ವಿದ್ಯೆನೇ ಇಲ್ಲದೆ ಇರತಕ್ಕಂಥವ್ರು ರಾಜ್ಯ ಆಳ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ವಿದ್ಯೆ ಮುಖ್ಯ ಅಲ್ಲ, ಸರ್ಟಿಫಿಕೇಟ್ ಮುಖ್ಯ ಅಲ್ಲ. ಮನುಷ್ಯನಿಗೆ ಅವನ ಜಾತಕದಲ್ಲಿರ್ತಕ್ಕಂಥ ಸಂಸ್ಕಾರದ ಫಲ, ಅವನ ಜಾತಕದಲ್ಲಿರ್ತಕ್ಕಂತಹ ಫಲಾಫಲದ ಒಂದಷ್ಟು ಭವಿಷ್ಯತ್ತು ಅದಿದ್ದರೆ ರಾಜ್ಯವನ್ನು ಆಳಬಹುದು ಅಥವಾ ದೇಶದಲ್ಲಿ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಳ್ಬಹುದು. ಹೀಗೆ ಭಗವಂತ ಕೊಡುವುದನ್ನೆಲ್ಲವನ್ನೂ ಕೊಟ್ಟಾದ ನಂತರ ಈ ಪ್ರಕಾರವಾದಂಥ ಗ್ರಹಣಗಳು ಮುನ್ಸೂಚನೆ ಬಂದಾಗ ಮನುಷ್ಯನ ಅಭಿವೃದ್ಧಿಯಲ್ಲಾಗಲಿ ಅಥವಾ ಮನುಷ್ಯನ ಏಳಿಗೆಯಲ್ಲಾಗಲಿ ಅಥವಾ ಮನುಷ್ಯನ ನಡವಳಿಕೆಗಳಲ್ಲಾಗಲಿ ಆಗುವಂತಹ ಅವಘಡಗಳು ಸಾಕಷ್ಟು ಆಗುತ್ತೆ. ಹುಣ್ಣಿಮೆ ಎದುರಾಗ್ತಿದೆ ಅಂದಾಗ ಸಮುದ್ರ, ನದಿಗಳ ಹತ್ರ ಸಾಧ್ಯವಾದಷ್ಟು ಜನಗಳನ್ನು ಹೋಗೋದು ನಿಲ್ಲಿಸ್ತಾರೆ. ಅದರಲ್ಲೂ ಸಮುದ್ರ ಅಂತೂ ಉಕ್ಕಿ ಹರಿಯುತ್ತೆ, ಸಮುದ್ರ ಆಕರ್ಷಣೆಗೆ ಒಳಗಾಗುತ್ತೆ. ಹಾಗಾಗಿ ಇವತ್ತಿಗೂ ಸಹಿತ ಸಮುದ್ರ ದರ ಎಲ್ಲೇ ಆದರೂ ಸಹಿತ ಗ್ರಹಣ ಕಾಲದಲ್ಲಾಗಲಿ, ಅದರಲ್ಲೂ ಮುಖ್ಯವಾಗಿ ಚಂದ್ರನಿಗೆ ಸಂಬಂಧಪಡ್ತಕ್ಕಂಥ ಹುಣ್ಣಿಮೆಯಲ್ಲಿ ಸಂಭವಿಸುವಂಥ ಇಂತಹ ಒಂದು ಗ್ರಹಣಗಳ ಕಾಲದಲ್ಲಿ ಸಮುದ್ರ, ಹರಿಯುವ ನೀರು, ಸಮುದ್ರ ನೀರು ಅಥವಾ ಯಾವುದೇ ಒಂದು ತಂಪು ಪ್ರದೇಶ, ಇಂತಹ ಪ್ರದೇಶಗಳಿಗೆ ಆದಷ್ಟು ಸ್ವಲ್ಪ ಹೋಗೋದನ್ನು ನಿಲ್ಲಿಸ್ತಾರೆ. ಉದ್ದೇಶ ಅಲ್ಲಿ ಆಕರ್ಷಣೆ ಎಂಬತಕ್ಕಂಥದ್ದಿರುತ್ತೆ. ಅದಷ್ಟೇ ಅಲ್ಲದಿರ ಇದು ಚಂದ್ರಗ್ರಹಣವಾದ್ದರಿಂದ ಇಲ್ಲಿ ಚಂದ್ರಗ್ರಹಣ ಅಶ್ವಿನಿ, ಭರಣಿ, ಕೃತಿಕ, ಅರ್ಥ ಮಾಡ್ಕೊಳ್ಳಿ, ಅಶ್ವಿನಿ, ಭರಣಿ, ಕೃತಿಕ ಈ 3 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಚಂದ್ರಗ್ರಹಣ ಇದೆ. ಅಶ್ವಿನಿ, ಭರಣಿ, ಕೃತಿಕ, ಇಲ್ಲಿ ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಎಂಬತಕ್ಕಂಥದ್ದಿದೆ. ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವರು ಮನಸ್ಸಿಗೆ ಒಂದಷ್ಟು ಚಂಚಲತೆ ಎಂಬತಕ್ಕಂಥದ್ದಿದೆ. ಹಾಗೆ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದ ಮತ್ತು ಅಶ್ವಿನಿ ನಕ್ಷತ್ರ ಈ ರಾಶಿ ನಕ್ಷತ್ರಗಳಿಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಅಂದರೆ ಒಂದು ನಕ್ಷತ್ರ ಈ 3 ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ ಒಂದು ರಾಶಿ ಎದುರಾಗುತ್ತೆ, ಆ ರಾಶಿಗೆ ಸಂಭವಿಸ್ತಕ್ಕಂಥದ್ದಿದೆ. ಆದರೆ ಪ್ರಥಮದಲ್ಲಿರ್ತಕ್ಕಂತಹ ರಾಶಿ ಮೇಲೆ ಚಂದ್ರಗ್ರಹಣವಾದ್ದರಿಂದ ಇನ್ನು ಉಳಿದಂಥ 11 ರಾಶಿಗಳಲ್ಲಾಗುವಂತಹ ವ್ಯತ್ಯಾಸಗಳೇನು, ಅಲ್ಲಿ ಆಗುವಂತಹ ಒಂದಷ್ಟು ವೈಪರೀತ್ಯಗಳೇನು, ಅಲ್ಲಿ ಬರುವಂಥ ತೊಂದರೆ ತಾಪತ್ರೆಗಳೇನು, ಮನುಷ್ಯ ನಾನು ಹೇಗಿರಬೇಕು, ಯಾವ ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ತಿಳ್ಕೊಂಡು ಮನುಷ್ಯ ಹಾಕುವ ಹೆಜ್ಜೆಯಲ್ಲಿ ಹಾಕಬೇಕು. ಸೂರ್ಯಗ್ರಹಣಕ್ಕಿಂತ ಮುಖ್ಯವಾಗಿ ತಿಳಿಬೇಕಾದ್ದು ಚಂದ್ರಗ್ರಹಣ. ಉದ್ದೇಶ ಚಂದ್ರ ಮೊದಲೇ ಹೇಳಿದ್ದೇನೆ, ಮಾತೃಕಾರಕ, ಮನಸ್ಸಿನ ಮೇಲೆ ಬೀರುವಂಥದ್ದು. ಪ್ರತಿಯೊಬ್ಬರ ಮನಸ್ಸು ಆನಂದವಾಗಿ ಮುಖದಲ್ಲಿ ಹಸನ್ಮುಖಿಯಾಗಿ ನಗುಮುಖದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಮನುಷ್ಯರಿಗೆ ಪಾಕೆಟಲ್ಲಿ ಮನಿ ಇಲ್ದಿದ್ರೂ ಪರವಾಗಿಲ್ಲ, ಅಂದರೆ ಜೋಬಿಯಲ್ಲಿ ಹಣ ಇಲ್ದಿದ್ರೂ ಪರವಾಗಿಲ್ಲ, ಹೃದಯದಲ್ಲಿ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು. ಆ ನೆಮ್ಮದಿ ಕೊಡ್ತಕ್ಕಂತಹವನು ಚಂದ್ರ. ಅಂತಹ ಚಂದ್ರನಿಗೆ ಚಂದ್ರಗ್ರಹಣವಾದಾಗ ಆಗುವ ವೈಪರೀತ್ಯಗಳೇನು, ವ್ಯತ್ಯಾಸವೇನು, ಇದನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಆದಷ್ಟು ಎಚ್ಚರಿಕೆಯ ನಡೆಯೋಣ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಫಲಾತ್ ತ್ರಿಪುರ ಸುಂದರಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಶ್ರೀಂ ಅಂಬಾಯ ನಮಃ. ಶ್ರೀ ಶುಭಕೃತಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 4/11/2022 ಶುಕ್ರವಾರ ಏಕಾದಶಿ, ಪೂರ್ವಭದ್ರಾ ನಕ್ಷತ್ರವೂ ಬಹಳ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. ಜೊತೆಗೆ
ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಏಕಾದಶಿ. ಇವತ್ತು ಹರಿಹರೇಶ್ವರರ ಆರಾಧನೆ, ಇತ್ತ ಶಿವನ ಆರಾಧನೆ, ಅತ್ತ ಮಹಾವಿಷ್ಣುವಿನ ಆರಾಧನೆ. ವಿಷ್ಣುದೇವರ ಆರಾಧನೆಯಲ್ಲಿ ಸ್ವಾಮಿಗೆ ವಿಶೇಷವಾದಂಥ ಅನುಷ್ಠಾನ. ಶಿವನ ಆರಾಧನೆಯಲ್ಲಿ ಸ್ವಾಮಿಗೆ ನೋಡಿ, ಶಿವನಿಗೆ ಬಿಲ್ವಪತ್ರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರ ಇದ್ದರೆ ಭಗವಂತ ತೃಪ್ತನಾಗ್ತಾನೆ. ಹಾಗೆ ತುಳಸಿ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಒಂದು ತುಳಸಿ ದಳ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂತಹ ವಿಷ್ಣುದೇವರಿಗೆ ತುಳಸಿ ದಳವನ್ನು ಅರ್ಪಣೆ ಮಾಡಿದ್ರೆ ಆತ ತೃಪ್ತನಾಗ್ತಾನೆ. ಹೀಗೆ ಶ್ರೀಕೃಷ್ಣ ತುಲಾಭಾರದಲ್ಲಿ ಭಗವಂತನಿಗೆ ಎಲ್ಲ ವಸ್ತುಗಳನ್ನು ತಂದಿಟ್ಟರು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಅರಮನೆಯಲ್ಲಿರ್ತಕ್ಕಂತಹ ಎಲ್ಲ ಆಭರಣಗಳನ್ನೂ ತಂದಿಟ್ಟರು. ಸ್ವಾಮಿ ತೂಗಲಿಲ್ಲ. ಆದರೆ ಒಂದು ತುಳಸಿ ದಳವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ನೆನೆಸ್ತಾ, ಕೃಷ್ಣ ಪರಮಾತ್ಮನ ನೆನೆಸಿ ತುಳಸಿ ದಳವನ್ನು ಆ ತಕ್ಕಡಿಯಲ್ಲಿಟ್ಟ ತಕ್ಷಣ ಕೃಷ್ಣ ತೃಪ್ತರಾಗ್ತಾನೆ. ಕೃಷ್ಣನ ತೂಕ ಆಟೋಮೆಟಿಕ್ ಆಗಿ ಮೇಲೆದ್ದೇಳುತ್ತೆ. ಅಂದರೆ ತಕ್ಕಡಿ ಸಮ ಪ್ರಮಾಣ ಆಗುತ್ತೆ. ಅಂದರೆ ಆ ತುಳಸಿಯಲ್ಲಿ ನಿಂತಹ ಶಕ್ತಿ ಇರಬಹುದು. ಅದಕ್ಕೆ ಹೇಳುವಂಥದ್ದು, ತುಳಸಿ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ. ಇದು ಆರೋಗ್ಯಕ್ಕೂ ಹೌದು ಮತ್ತು ಪೂಜಾನುಷ್ಠಾನಕ್ಕೂ ಹೌದು, ತಂತ್ರ ಮಂತ್ರ ಯಂತ್ರ ಸಾರಕ್ಕೂ ಹೌದು. ಅಷ್ಟೇ ಯಾಕೆ, ಮೊನ್ನೆ ಗ್ರಹಣ ಕಾಲದಲ್ಲಿ, ಮುಂದೆ ಬರ್ತಕ್ಕಂಥ ಗ್ರಹಣ ಕಾಲದಲ್ಲಿ ತಯಾರಿಸುವಂತಹ ಒಂದು ಕಪ್ಪನ್ನಾಗಲಿ ಅಥವಾ ಒಂದು ಅದೃಶ್ಯಾಂಜನವಾಗಲಿ ಅಥವಾ ಅಂಜನವಾಗಲಿ, ಅದಕ್ಕೂ ಸಹಿತ ಈ ತುಳಸಿಯ ಕಾಷ್ಟ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈ ಬಾರಿ ತುಳಸಿ ಕಾಷ್ಟ, ಒಣಗಿರ್ತಕ್ಕಂತಹ ತುಳಸಿ ಕಡ್ಡಿಯಿಂದಲೂ ಗ್ರಹಣ ಕಾಲದಲ್ಲಿ ಒಂದು ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ತುಳಸಿ ಹಬ್ಬ ಆದ ನಂತರ, ತುಳಸಿ ಹಬ್ಬಕ್ಕೂ ಮುನ್ನ ಅಕಸ್ಮಾತ್ ನಿಮ್ಮ ವಾಸ್ತುಗೃಹಗಳಲ್ಲಿ ಒಣಗಿರ್ತಕ್ಕಂಥ ತುಳಸಿ ಇದ್ದರೆ, ಆ ತುಳಸಿ ಗಿಡವನ್ನು ಕಿತ್ತಿ ಪಕ್ಕಕ್ಕೆ ಹಾಕಿರ್ತಿರಲ್ಲ, ಆ ಪಕ್ಕಕ್ಕೆ ಹಾಕಿದರೆ ಅದರಲ್ಲಿ ಎಂತಹ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ರತ್ನ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ತುಳಸಿ ಕಾಷ್ಟ, ತುಳಸಿಯ ಕಡ್ಡಿ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಿಮ್ಮ ಮನೆಗಳಲ್ಲಿ ಬೆಂಕಿಪಟ್ಟಣಕ್ಕಾಗಿ ಉಪಯೋಗಿಸ್ತಿರಲ್ಲ ಬೆಂಕಿಪಟ್ಟಣ, ಅದಕ್ಕಿಂತ ಮುಖ್ಯವಾಗಿ ಒಂದು ತುಳಸಿ ಕಾಷ್ಟ, ಒಣಗಿರ್ತಕ್ಕಂಥ ಕಾಷ್ಟದಿಂದ ದೇವರ ದೀಪವನ್ನು ಹಚ್ಚಿದರೆ ಅದು ಪುಣ್ಯದ ಕಾಯಕ ಅಂತ ಹೇಳ್ತಾರೆ. ಅಂದರೆ ತುಳಸಿ ಹಸಿರಾಗಿರ್ತಕ್ಕಂಥ ಕಾಲ ಅದು ಪೂಜೆಗೂ ಯೋಗ್ಯ, ಆರೋಗ್ಯಕ್ಕೂ ಯೋಗ್ಯ. ಒಣಗಿದಾದ ನಂತರ ಅದನ್ನು ತೆಗೆದು ಪಕ್ಕದಲ್ಲಿಡ್ತಿರಲ್ಲ ಕಡ್ಡಿಗಳನ್ನು, ಆಗಲೂ ಸಹಿತ ಅದರ ಫಲಾಫಲಗಳು ಸಾಕಷ್ಟು ಇದೆ. ಅಂದರೆ ತುಳಸಿ ಹಸಿರಾಗಿದ್ದರೂ ಒಣಗೋದ್ರು ಎರಡೂ ಭಾಗದಲ್ಲೂ ಕಾಯಕಕ್ಕೆ ಕೆಲಸಕ್ಕೆ ಬರ್ತಕ್ಕಂಥದ್ದು. ಹಾಗೆ ಮನುಷ್ಯನಿಗೆ ತಮ್ಮ ವಾಸ್ತುಗೃಹಗಳಲ್ಲಿ ಬರ್ತಕ್ಕಂಥ ದೋಷ ದೂರ ಮಾಡಬೇಕಾದ್ರೆ, ಯಾರಾದರೂ ತನ್ನ ಕೆಟ್ಟ ಕಣ್ಣು ಕೆಟ್ಟ ಪ್ರಯೋಗವನ್ನು ವಾಸ್ತುಗೃಹದ ಹತ್ರ ತರಬೇಕಾದ್ರೆ ಮೊದಲು ಅದಕ್ಕೊಂದು ಕಡಿವಾಣವನ್ನು ಹಾಕುವ ಚೈತನ್ಯ ತುಳಸಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ತುಳಸಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ನಮ್ಮ ವಾಸ್ತುಗೃಹದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಸ್ತ್ರೀಯರು, ಭಾರತೀಯ ಹೆಣ್ಣು ಮಕ್ಕಳು ತಮ್ಮ ಸೌಮಂಗಲ್ಯತನವನ್ನು ಗಟ್ಟಿಪಡಿಸ್ಕೊಳ್ಳೋದಕ್ಕೋಸ್ಕರ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ತುಳಸಿಯ ಮುಂದೆ, ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ತುಳಸಿ ಗಿಡವನ್ನು ಸ್ಪರ್ಶ ಮಾಡಿ ತುಳಸಿಯ ಒಂದು ಎಲೆ ಉದ್ಧರಣೆ ತೀರ್ಥವನ್ನು ತೆಗೆದುಕೊಳ್ತಾರೆ. ಅಕಾಲಂ ಮೃತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿದೋಪಶಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಆ ತುಳಸಿಯ ಎಲೆ ಮೇಲೆ ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಆ ನೀರನ್ನು ತೀರ್ಥವಾಗಿ ತೆಗೆದುಕೊಂಡ್ರೆ ಅದರ ಪವಾಡವೇ ಬೇರೆ. ಇದು ಸೈಂಟಿಫಿಕ್ಕಾಗೂ ಪ್ರೂವ್ ಆಗಿದೆ. ನೋಡಿ, ನೀರನ್ನು ನೀವು ಲೋಟದಲ್ಲಿ ಡೈರೆಕ್ಟಾಗಿ ಕುಡಿಯಲಿಕ್ಕೂ, ಒಂದು ಉದ್ಧರಣೆ ನೀರನ್ನು ಆ ತುಳಸಿ ಎಲೆ ಮೇಲೆ ಬಿದ್ದು ಆ ಎಲೆಯಿಂದ ಬರ್ತಕ್ಕಂತಹ ನೀರನ್ನು ತೀರ್ಥವಾಗಿ ನೀವು ಸ್ವೀಕರಿಸೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅದಕ್ಕಾಗಿ ತುಳಸಿ ತೀರ್ಥವನ್ನು ಕೊಡಬೇಕಾದ್ರೆ ಯಾವುದೇ ದೇವಾಲಯಗಳಲ್ಲಿ ನೋಡಿ, ತುಳಸಿಯನ್ನು ಕಂಪಲ್ಸರಿ ಆ ತುಳಸಿ ತೀರ್ಥದ ಪಾತ್ರೆಯಲ್ಲಿ ಹಾಕಿರ್ತಾರೆ. ಅಂದರೆ ಆ ನೀರಿಗೆ ಆ ಶಕ್ತಿ ಬಂದ್ಬಿಡುತ್ತೆ. ನಮ್ಮ ಪ್ರಕೃತಿಯಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ಪರಿಸರ, ಈ ಪ್ರಕೃತಿಯಲ್ಲಿ ಒಂದೊಂದು ವನಸಿರಿಗಳ ಬಗ್ಗೆ ಅಷ್ಟು ವಿಶೇಷವಾದಂಥ ಅಮೂಲ್ಯವಾಗಿರ್ತಕ್ಕಂಥ ವಿಶೇಷಗಳ ಪದಗಳಿದೆ. ಹಾಗಾಗಿ ಈ ಬಾರಿ ತುಳಸಿಯ ಹಬ್ಬ ಇದು ಬಹಳ ಅರ್ಥಪೂರ್ಣ. ತುಳಸಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು, ತುಳಸಿಯನ್ನು ಹೇಗೆ ನೀವು ಪೂಜಿಸಬೇಕು, ಅದಕ್ಕಿಂತ ಮುಖ್ಯವಾಗಿ ನಾಳಿನ ತುಳಸಿ ಅನುಷ್ಠಾನಕ್ಕೆ ಈಗಾಗಲೇ ಸಾಕಷ್ಟು ಮನೆಗಳಲ್ಲಿ ತುಳಸಿಯ ಕಟ್ಟೆಗೆ ಸುಣ್ಣ ಬಣ್ಣವನ್ನು ಮಾಡಿ ಲಕ್ಷಣವಾಗಿ ಅದಕ್ಕೊಂದು ಮುದ್ದಾದಂತಹ ರಂಗವಲ್ಲಿಯನ್ನು ಹಾಕಿ, ವಿಶೇಷವಾದಂಥ ಇನ್ನೂ ಕೆಲವರು ವಾಸ್ತುಗಳಲ್ಲಿ ನೋಡಬೇಕು, ತುಳಸಿಗೆ ಮಂಟಪವನ್ನು ಕಟ್ತಾರೆ. 4 ಕಬ್ಬಿನ ಜಲ್ಲೆ ಇಟ್ಟು ಬಾಳೆಕಂದು ಕಟ್ಟಿ ಒಂದು ಮಂಟಪವನ್ನು ಸೃಷ್ಟಿ ಮಾಡಿ ಸಾಕಷ್ಟು ಒಂದು ವಿಶೇಷವಾದಂಥ ಖಾದ್ಯಗಳನ್ನು ತಯಾರು ಮಾಡ್ತಾರೆ. ದೇವರ ನೈವೇದ್ಯಕ್ಕೆ ಒಳ್ಳೊಳ್ಳೆ ಪದಾರ್ಥಗಳನ್ನು ರೆಡಿ ಮಾಡಿ ಸಂಜಾ ಕಾಲದ ಅನುಷ್ಠಾನಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಬೊಂಬೆಯನ್ನು ಅಥವಾ ವಿಗ್ರಹವನ್ನು ಅಲ್ಲಿಟ್ಟು, ವಿಗ್ರಹ ಅಥವಾ ಸಾಲಿಗ್ರಾಮವನ್ನು ನೋಡಿ, ಸಾಲಿಗ್ರಾಮವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ತುಳಸಿಯ ಆ ಒಂದು ತುಳಸಿ ಕಟ್ಟೆ ಅಂತಲೋ ತುಳಸಿ ಬೃಂದಾವನ ಅಂತಲೋ ಆ ಸಾನ್ನಿಧ್ಯದಲ್ಲಿ ಒಂದು ಸಾಲಿಗ್ರಾಮವನ್ನಿಟ್ಟು ಅಲ್ಲಿ ಪೂಜಿಸ್ತಕ್ಕಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ತುಳಸಿ ಹಬ್ಬದಲ್ಲಿ ಮಾತ್ರ. ಹಾಗಾಗಿ ನಾಳೆ ತುಳಸಿಯ ವಿವಾಹ ಅಂತಲೂ ಇದೆ, ಹಾಗೆ ಕೃಷ್ಣನ ಆರಾಧನೆ ಅಂತಲೇ ಇದೆ.
ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ನಾಳೆ ತುಳಸಿಯ ಒಂದು ಸಾನ್ನಿಧ್ಯದಲ್ಲೇ ವಿಷ್ಣುವಿನ ಸಾಲಿಗ್ರಾಮವನ್ನಿಟ್ಟು ಆರಾಧನೆ ಮಾಡತಕ್ಕಂಥ ಚೈತನ್ಯ ಇದೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ನಾನು ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ, ಈ ದಿನ ನಮಗೆ ಸಾಕಾಗೋದಿಲ್ಲ. ಅಂತಹ ಬೆಟ್ಟದ ನೆಲ್ಲಿಯ ಒಂದು ಗಿಡದ ಕೊಂಬೆಯನ್ನು ತಂದು ಆ ಒಂದು ಪಾಟಲ್ಲಿ ಅದನ್ನು ಸಹಿತ ತುಳಸಿಯ ಗಿಡದ ಪಕ್ಕದಲ್ಲೇ ಇಟ್ಟು ಎರಡಕ್ಕೂ ವಿಶೇಷವಾದಂತಹ ಪೂಜಾನುಷ್ಠಾನ ಮಾಡುವಂಥದ್ದಿದೆ. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಚಂದ್ರಗ್ರಹಣದಲ್ಲಿ ಬೆಟ್ಟದ ನೆಲ್ಲಿಯೂ ಬೇಕಾಗುತ್ತೆ. ಆ ಬೆಟ್ಟದ ನೆಲ್ಲಿ ಕೊಂಬೆ ಆಗಲಿ, ಬೆಟ್ಟದ ನೆಲ್ಲಿ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ತುಳಸಿ ಕಾಷ್ಟ ಆಗಲಿ, ಅಥವಾ ಇನ್ನಷ್ಟು ವಿಚಾರಗಳಿದೆ. ಇರಲಿ, ಗ್ರಹಣ ಕಾಲದ ಅನುಷ್ಠಾನವನ್ನು ಪ್ರತ್ಯೇಕವಾಗಿ ತಿಳಿಸ್ತೀನಿ. ನಾಳಿನ ವಿಶೇಷವಾಗಿರ್ತಕ್ಕಂಥ ತುಳಸಿ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡೋಣ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ತುಳಸಿಯ ಮೇಲಿರ್ತಕ್ಕಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ನಂಬಿಕೆ, ವಿಶೇಷವಾದ ಪೂಜಾನುಷ್ಠಾನ, ಅದರಲ್ಲಿರ್ತಕ್ಕಂಥ ಪಾವಿತ್ರತೆ ಎಲ್ಲವನ್ನೂ ಸಹಿತ ನಾವು ಅರ್ಥಕೊಳ್ಳೋಣ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದನಾ ಮೃತ್ಯೋನ್ವೃಕ್ಷೀಯಮಾಮೃತಾದ್. ತ್ರ್ಯಂಬಕೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ. ಭಗವಂತನ ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹನ ಪ್ರಾರ್ಥನೆ ಮಾಡಿ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಕೃಪಾಕಟಾಕ್ಷ ನಮಗಿರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ, ಕಾಯಕವೇ ಕೈಲಾಸ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ದೇವರ ಪ್ರಾರ್ಥನೆ ಬೇಕು, ಜಪ ತಪ ಬೇಕು, ಎಲ್ಲವನ್ನು ನಂಬಬೇಕು. ಅದರ ಜೊತೆಗೆ ದುಡಿದು ಕ್ರಮವಾಗಿ ನಮ್ಮ ತೋಳುಬಲವನ್ನು ನಂಬಿ ನಾವು ಕಾಯಕವನ್ನು ಮಾಡಬೇಕು. ಕಾಯಕದ ಯೋಗಿಯಾಗಿರಬೇಕು. ಕಾಯಕ ಮಾಡಿದ್ರೆ ಮಾತ್ರ ಆತನಿಗೆ ಎಲ್ಲವೂ ಸಿಗ್ತಕ್ಕಂಥದ್ದು. ಭಗವಂತನ ನಂಬಿದ್ದೀವಿ ಅಂತ ಹೇಳಿ ಮನೆಯಲ್ಲಿ ಕೈಕಟ್ಟಿ ಕೂರುತ್ತಾರೆ ಆಗುವುದಿಲ್ಲ. ಭಗವಂತ ಈ ದೇಹವನ್ನು ಕೊಟ್ಟಿದ್ದಾನೆ, ಶಕ್ತಿಯನ್ನು ಕೊಟ್ಟಿದ್ದಾನೆ, ಯುಕ್ತಿಯನ್ನು ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಹಾಗೆ ದುಡಿದು ತಿನ್ನುವಂತಹ ಯೋಗ ಫಲವನ್ನು ಕೊಟ್ಟಿದ್ದಾನೆ. ಆದರೆ ಮಾಡುವ ಕಾಯಕದಲ್ಲಿ ಲೋಪಬಾರದಂತಿರಬೇಕು. ಸಮಾಜದಲ್ಲಿ ಎಲ್ಲರಲ್ಲೂ ಒಬ್ಬನಾಗಿರಬೇಕು. ಪ್ರತ್ಯೇಕವಾದಂತಹ ಬದುಕನ್ನು ನಾನು ನೋಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಶುಭ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ತಿಳಿಬೇಕಾದ ವಿಚಾರಗಳು ಸಾಕಷ್ಟು ಇದೆ. ಕೂತ್ಕೊಳ್ಳಿ. ಜೊತೆಗೆ ಅರ್ಥಪೂರ್ಣವಾದಂತಹ ತುಳಸಿ ಹಬ್ಬ, ಮುಂದೆ ಬರ್ತಕ್ಕಂಥ ಗ್ರಹಣ ವಿಚಾರ ಎಲ್ಲವನ್ನೂ ಅರಿಯೋಣ. ಒಳ್ಳೆಯದಾಗಲಿ. ಖುಷಿ, ನಾಳೆ ಸಿದ್ಧತೆ ತಿಳಿಸ್ಕೊಡ್ಬೇಕು, ಜೊತೆಗೆ ರಾಶಿ ಫಲಗಳು. ಖಂಡಿತಮ್ಮ. ನಾಳೆ ಪ್ರತಿಯೊಬ್ಬ ತಾಯಂದಿರಿಗೂ ಪ್ರತಿ ವರ್ಷದಂತೆ ವಿಶೇಷವಾಗಿರತಕ್ಕಂಥ ರೀತಿ ಒಳ್ಳೆಯ ಒಂದು ಅಲಂಕಾರವನ್ನು ಮಾಡಿ ತುಳಸಿ ಕಟ್ಟೆಯನ್ನು ಸಿಂಗರಿಸ್ತಕ್ಕಂಥದ್ದು. ತುಳಸಿಯ 4 ದಿಕ್ಕುಗಳಲ್ಲೂ 4 ಕಬ್ಬಿನ ಜಲ್ಲೆ ಆಗಲಿ, ಅಥವಾ ಒಂದು ಚಪ್ರದ ಆಕಾರವಾಗಿರಲಿ, ಅಥವಾ ಲಕ್ಷಣ ಬಾಳೆಕಂದು ಕಟ್ಟುವಂಥದ್ದಾಗಲಿ, ಅದಕ್ಕೂ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿನ ಒಂದು ಕೊಂಬೆಯನ್ನು ತರಬೇಕು. ಬೆಟ್ಟದ ನೆಲ್ಲಿಕಾಯಿನ ಕೊಂಬೆ ಈಗಾಗಲೇ ಮಾರುಕಟ್ಟೆಗೆ ಬಂದಾಗಿದೆ, ಸಾಕಷ್ಟು ಕಡೆ ಸಿಗ್ತಾ ಇದೆ. ಅಥವಾ ನಿಮ್ಮ ಪ್ರಾಂತ್ಯಗಳಲ್ಲಿ ಹಳ್ಳಿಗಳ ಕಡೆ ಏನಾದರೂ ಬೆಟ್ಟದ ನೆಲ್ಲಿ ಗಿಡ ಇದ್ದರೆ, ಆ ಬೆಟ್ಟದ ನೆಲ್ಲಿಯ ವೃಕ್ಷ ಇದ್ದರೆ ಅದರ ಒಂದು ಕೊಂಬೆಗಳನ್ನು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ. ಇನ್ನು 9 ದೀಪ ಅಥವಾ 16 ದೀಪ, 16 ಬೆಟ್ಟದ ನೆಲ್ಲಿಯ ದೀಪ ಆಗಿರಬೇಕು, ಅಥವಾ 9 ದೀಪ ಆಗಿರಬೇಕು. ಆ ದೀಪಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ಳಿ. ತುಪ್ಪದ ಬತ್ತಿ ಅಥವಾ ನಿಮ್ಮ ಶಕ್ತಿಯಾನುಸಾರ ಎಣ್ಣೆ ಬತ್ತಿ. ಜೊತೆಗಿನ ದೇವರ ನೈವೇದ್ಯಕ್ಕಾಗಿ ನಾಳೆ ಸ್ವಾಮಿಗೆ ವಿಶೇಷವಾಗಿ ಕೃಷ್ಣನಿಗೆ ಅವಲಕ್ಕಿ ಬಹಳ ಪ್ರೀತಿ. ಹಾಗಾಗಿ ಅವಲಕ್ಕಿ ಮತ್ತು ಸಕ್ಕರೆ, ಅಥವಾ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಹಣ್ಣುಗಳು. ಭಗವಂತನಿಗೆ, ಕೃಷ್ಣನಿಗೆ ನಾಳೆ ಒಂದು ಅಭಿಷೇಕ ಇರುತ್ತೆ. ಅಭಿಷೇಕವನ್ನು ಮಾಡಿಸಿ ಸ್ವಾಮಿನ ವಿಶೇಷವಾದಂಥ ರೀತಿ ತುಳಸಿ ಕಟ್ಟೆಯ ಮುಂಭಾಗದಲ್ಲಿಟ್ಟು ಅಲ್ಲಿ ಭಗವಂತನ ಆರಾಧನೆ ಮಾಡ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವಂತಹ ಯಾವುದೇ ತಂತ್ರಗಳಾಗಲಿ ಅಥವಾ ಒಂದಷ್ಟು ಅನುಷ್ಠಾನ ಆಗಲಿ, ಇದಕ್ಕೆ ನೀವು ಹೆಚ್ಚು ಹಣಕಾಸು ಖರ್ಚು ಮಾಡಬೇಕಾದ್ದಿಲ್ಲ. ಶ್ರದ್ಧೆ, ಭಕ್ತಿ ಜೊತೆಗೆ ಹೇಳುವಂಥ ಕ್ರಮ, ಆ ಕ್ರಮವನ್ನು ಆಚರಣೆ ಮಾಡಿದ್ರೆ ಸಾಕು, ನೀವು ಖಂಡಿತ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಆಚರಿಸೋಣ ವಿಶೇಷವಾಗಿರ್ತಕ್ಕಂತಹ ತುಳಸಿ ಹಬ್ಬದ ಆಚರಣೆ. ಇನ್ನು ಮುಂದೆ ಬರ್ತಕ್ಕಂಥ ಗ್ರಹಣದ ಒಂದಷ್ಟು ಆಚರಣೆ ಸಹಿತ ಬೇಕಾಗಿದೆ. ಈ ಬಾರಿ ಚಂದ್ರಗ್ರಹಣ ಆದ್ದರಿಂದ ಪ್ರತಿಯೊಬ್ಬರ ಮನಸ್ಸಿನ ಮೇಲಾಗುವಂತಹ ಒಂದಷ್ಟು ನೋವಿನ ಸಂಗತಿಗಳು, ಹಾಗೆ ಪ್ರಕೃತಿಯಲ್ಲಾಗುವಂತಹ ಒಂದಷ್ಟು ಅವಘಡಗಳು ನೋಡಿ. ಈಗಾಗಲೇ ಸಾಕಷ್ಟು ತಂಪು. ಈ ತಂಪಿನ ವಾತಾವರಣದಿಂದಲೇ ಒಂದಷ್ಟು ಜನದ ಆರೋಗ್ಯ ಬಹಳ ಏರುಪೇರು ಆಗ್ತಿದೆ. ಹಾಗೆ ಕೆಲವು ಗೊತ್ತಿಲ್ಲದಿರೋಂಥ ರೀತಿ ಒಂದಷ್ಟು ಗೌಪ್ಯತೆ ಅಥವಾ ಏನೂ ಅರಿವಿಲ್ಲದಂಥ ಆಗುವಂಥದ್ದು, ಏನನ್ನು ಅರ್ಥ ಮಾಡ್ಕೊಳ್ಬೇಕು ಆಲೋಚನೆ ಮಾಡಿದ್ರೂ ಸಹಿತ ಆಲೋಚನೆಗೆ ನಿಲುಕದ್ದಂಥ ರೀತಿಯಲ್ಲಿ ಮುಂದೆ ಸಾಗುವಂಥದ್ದು, ಇಂತಹ ಅವಘಡಗಳು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಹಾಗಾಗಿ ಇದೆಲ್ಲ ಗ್ರಹಣ ಪ್ರಕ್ರಿಯೆ, ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳು. ಇರಲಿ, ಈ ದಿನದ ರಾಶಿಫಲವನ್ನು ತಿಳ್ಕೊಂಡು ಇನ್ನಷ್ಟು ವಿಚಾರಗಳನ್ನು ಮುಂದುವರಿಸ್ತಾ ಹೋಗೋಣ. ಇನ್ನು ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದವರ ಮನಸ್ಥಿತಿ ಚಂಚಲತೆ, ಮನಸ್ಸಲ್ಲಿ ಒಂದು ಆತಂಕ, ಒಂದು ಭಯದ ಸನ್ನಿವೇಶ,
ಏನನ್ನು ಮಾಡಿದ್ರು, ಹೇಗೆ ನಡ್ಕೊಂಡ್ರು, ನಾನು ಹೇಗೆ ಬದುಕಬೇಕು ಅಂದ್ಕೊಂಡ್ರು, ಆ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಅಡ್ಡಿ ಆತಂಕ ಎದುರಾಗ್ತಿದೆಯಲ್ಲ, ಮನಸ್ಸಿನ ಮೇಲೆ ಇಲ್ಲದ ಗದಾಪ್ರಹಾರ ಬರ್ತಿದೆಯಲ್ಲ, ಇಲ್ಲದ ತೊಂದರೆ ತಾಪತ್ರಗಳಿಗೆ ಗುರಿ ಆಗ್ತಾ ಇದೆಯಲ್ಲ ಎಂಬತಕ್ಕಂಥದ್ರ ಆತಂಕ, ಭಯ ಈಗಾಗಲೇ ಶುರುವಾಗಿದೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟೇ ನಿಸ್ವಾರ್ಥ ಮನಸ್ಸಿನಿಂದ ನಾವು ಸಮಾಜಕ್ಕೆ ಒಂದು ಒಳಿತನ ಮಾಡಬೇಕು, ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಬೇಕು, ಅಥವಾ ನನ್ನ ಪರಿಸರದಲ್ಲಿ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಈ ಪ್ರಕಾರದಂತಹ ಒಳಮನಸ್ಸು ನಿಮಗಿದೆ. ಆದರೆ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ನೋಡುವ ದೃಷ್ಟಿಯೇ ಬೇರೊಂದು ತರಹ ಇರುತ್ತೆ. ಅದು ಮನುಷ್ಯನ ಗ್ರಹಗತಿಗಳ ಮೇಲೆ ಆಗುವಂಥದ್ದು. ಹಾಗೆ ಮೇಷರಾಶಿಯವರಿಗೆ ಪ್ರಸ್ತುತ ಮುಂದೆ ಬರ್ತಕ್ಕಂಥ ಗ್ರಹಣ ದೋಷ, ಹಾಗೆ ಈಗಿರ್ತಕ್ಕಂಥ ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವದ್ದಲ್ಲದರಿಂದ ನೀವು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಚಂದ್ರಶೇಖರನ ಆರಾಧನೆ ಮಾಡಿ, ಶಿವಮಂದಿರಕ್ಕೆ ಬಂದು ಶಿವನ ಧ್ಯಾನ ಅಥವಾ ಶಿವಪೂಜೆ ಇದನ್ನು ಮಾಡತಕ್ಕಂಥದ್ದು. ಸ್ವಾಮಿಗೆ ತುಂಬೆ ಹೂವು, ಮೇಷರಾಶಿಯವರು ತಪ್ಪದೀರ ಗ್ರಹಣದವರೆಗೂ ತುಂಬೆ ಹೂವನ್ನು ಪ್ರತಿನಿತ್ಯ ಶಿವನ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬೆ ಹೂವು ಸಂಪೂರ್ಣವಾದಂಥ ಶ್ವೇತವರ್ಣ, ಯಾವುದೇ ಕಲ್ಮಶ ಇಲ್ಲದಂತಹ ಶ್ವೇತವರ್ಣ ತುಂಬೆ ಹೂವಲ್ಲಿದೆ. ಆ ತುಂಬೆ ಹೂವನ್ನು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳಲ್ಲಿ ನಮ್ರತೆಯ ಬದುಕಬೇಕು, ಮಾಡುವ ಕಾಯಕವನ್ನು ಗೌರವಿಸಬೇಕು. ಯಾರೊಬ್ಬರನ್ನಾದರೂ ಸಹಿತ ತೆಗೆಳದಿರಾ, ಅವರನ್ನು ಮನಸ್ಸಿಗೆ ನೋಯಿಸ್ತೀರಾ, ನೀವು ಹಾಕುವ ಹೆಜ್ಜೆಯನ್ನು ಸಮಂಜಸವಾಗಿ ಹಾಕಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದ ಸದಸ್ಯರು ಅವರೊಂದಿಗೆ ನಿಮ್ಮ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಸಮಸ್ಯೆ ಕಷ್ಟಗಳಂತಕ್ಕಂಥದ್ದು ಎಲ್ಲರಿಗೂ ಬರ್ತಿರುತ್ತೆ. ಬಂದ ಕಷ್ಟವನ್ನು ಅಲ್ಲಿಂದಲೇ ಮರಿಬೇಕು. ಮುಂದಿನ ಏನು ನಡಿಬೇಕು, ಏನಾಗಬೇಕು, ಏನು ನಡೆದರೆ ಸರಿ ಹೋಗುತ್ತೆ ಎಂಬತಕ್ಕಂಥ ಚಿಂತನೆ ಇರಬೇಕು. ವೃಷಭ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4:20 ತನಕ ಕೆಲವು ಅವಘಡಗಳಿಗೆ ತುತ್ತಾಗ್ತೀರಿ. ಅದರ ನೋವು ಜಾಸ್ತಿ ಆಗುತ್ತೆ, ಎಚ್ಚರಿಕೆಯಿಂದಿರಿ. ಹಾಗೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದಾದರೆ ನೀವು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ 1 ಚಿಟಿಕೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ, ಮತ್ತು ಸಣ್ಣ ಪುಟ್ಟ ಮಕ್ಕಳಿಗಾಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಲಿ ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನು ಅಂದರೆ ಹಸು ಹಾಲನ್ನು, ಒಂದಷ್ಟು ಹಾಲನ್ನು ಮಕ್ಕಳಿಗೋ ವಯಸ್ಸಾದಂಥ ಹಿರಿಯರಿಗೂ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಹೊಸದಾಗಿ ಮಾಡುವ ಕೆಲಸಗಳ ಕಡೆ ಗಮನ ಇದೆ. ವ್ಯಾಪಾರ ವ್ಯವಹಾರದ ಕಡೆ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಿಮ್ಮ ಮನಸ್ಸಲ್ಲಿ ಚಂಚಲತೆ ಇರಬಹುದು. ಆದರೆ ಪರಿಸರದಲ್ಲಿ ಮಾತ್ರ ನಿಮಗೆ ಸಾಕಷ್ಟು ಅನುಕೂಲಗಳಿದೆ. ಭಗವಂತನ ಕೃಪೆಯಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ಹಾಗೆ ಮುಂಬರ್ತಕ್ಕಂಥ ಕಾಲದಲ್ಲೂ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇದೆ. ಇದಕ್ಕಾಗಿ ಪೂರ್ವಭಾವಿಯಾಗಿ ನೀವು ಮಾಡಬೇಕಾದ್ದು ಸತತ 11 ದಿನಗಳ ಕಾಲ ನಿರಂತರವಾಗಿ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆ ಹೊರಡೋದು ಭಾಳ ಶ್ರೇಯಸ್ಕರ, ಯಶಸ್ಸಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದ್ರಿಂದ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಮನಸ್ಸು ತುಂಬ ಚಂಚಲತೆ ಒಳಗಾಗ್ತಾ ಇದೆ. ಒಂದಷ್ಟು ಭಯದ ಸನ್ನಿವೇಶಗಳು ಎದುರಾಗ್ತಾ ಇದೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಎಲ್ಲಿ ತಲೆ ಬಗ್ಗಿಸಬೇಕಾಗುತ್ತೋ ಎಂಬತಕ್ಕಂಥದ್ರ ಚಿಂತನೆ ನಿಮಗೆ ಎದುರಾಗುತ್ತೆ. ಮನಸ್ಸಲ್ಲಿ ಇಲ್ಲದ ಆತಂಕಕ್ಕೆ ತುತ್ತಾಗುವ ಪರಿಸ್ಥಿತಿಯೂ ಎದುರಾಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಮಾಡುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ವ್ಯಾಪಾರ ವ್ಯವಹಾರಗಳ ಕಡೆ ಒಂದಷ್ಟು ಲಾಭವನ್ನು ತಂದುಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಅನುಗ್ರಹ ಬೇಕು. ಹಾಗೆ ಹಿರಿಯರ ಮಾರ್ಗದರ್ಶನ ಬೇಕು. ತಾವೆಷ್ಟೇ ಜ್ಞಾನವಂತರಾಗಿರಿ, ಬುದ್ಧಿವಂತರಾಗಿರಿ, ಇವತ್ತು ನೀವು ಮಾಡುವ ಕೆಲಸಕ್ಕೆ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಇಂತಿಂಥ ಕೆಲಸಗಳನ್ನು ಇವತ್ತು ಮಾಡ್ತಿದ್ದೇನೆ, ಇದು ಮಾಡಿದ್ರೆ ಸರಿಯಾ ತಪ್ಪ, ಈ ಒಂದು ವಿಚಾರವನ್ನು ಚರ್ಚಿಸಿ ನಂತರ ನಿಮ್ಮ ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ, ಅಭಿವೃದ್ಧಿ ಕಾಣ್ತೀರಿ. ಏನೂ ಗೊತ್ತಿಲ್ಲದಂಥ ರೀತಿ ಅಥವಾ ಯಾರಿಗೂ ತಿಳಿಸೋದು ಬೇಡ, ರಹಸ್ಯವಾಗಿ ಏನಾದ್ರು ಮಾಡೋಣ ಅಂತ ಮುಂದೆ ಹೆಜ್ಜೆ ಹಾಕಿದ್ರೆ ಇವತ್ತು ನೀವು ಮಾಡಿರುವ ಕೆಲಸ ಹಾಗೇ ಪೆಂಡಿಂಗ್ ನಿಂತ್ಕೊಳ್ಳುತ್ತೆ. ಅಥವಾ ಇವತ್ತು ಕೆಲಸ ಗೆಲ್ಲಬಹುದು, ಮುಂದೊಂದು ದಿವಸ ಪುನಃ ಈ ಕೆಲಸದಿಂದ ಇನ್ನೊಂದು ನೋವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ರಾಹುಕಾಲದಲ್ಲಿ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಒಂದು ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಥವಾ ಒಂದು ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟದ್ದು ಅಥವಾ ಎಲ್ಲಾದರೂ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಇಂತಹ ಲಕ್ಷಣಗಳು ಸಾಕಷ್ಟು ಕಂಡು ಬರ್ತಿರೋದ್ರಿಂದ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸೂರ್ಯನಾರಾಯಣನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆಯ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ತಂದೆಯ ಜೊತೆಗೆ ಒಂದು 10 ನಿಮಿಷ ಆದರೂ ಮಾತಾಡಿ ಒಂದಷ್ಟು ವಿಚಾರಗಳನ್ನು ಅವರೊಂದಿಗೆ ಚರ್ಚಿಸ್ತಕ್ಕಂಥದ್ದು, ಅವರು ಕೊಡುವಂಥ ಸಲಹೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು, ಅಥವಾ ತಂದೆಯೊಂದಿಗೆ ಮಾತಾಡಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೂ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಮಹಾವಿಷ್ಣು ಪ್ರಾರ್ಥನೆ ಅಥವಾ ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯದೇವರ ಪ್ರಾರ್ಥನೆ ಆಗಲಿ ಮಹಾವಿಷ್ಣು ಪ್ರಾರ್ಥನೆ ಆಗಲಿ ಮಾಡೋದ್ರಿಂದ ಇವತ್ತು ಸಾಕಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೇಗ ಕನ್ಯಾ ರಾಶಿಯಿಂದ ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ ಅಥವಾ ಯಾರೊಂದಿಗೆ ಏನು ವ್ಯವಹರಿಸಬೇಕಾದರೂ ಸ್ವಲ್ಪ ದುಡುಕ್ತೀರಿ, ಆತರ ಪಡ್ತೀರಿ. ಕೈಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಬಿಡ್ತೀರಿ, ಪುನಃ ಅಲ್ಲಿಂದ ವಾಪಸ್ ತೊಗೊಳಕ್ಕಾಗದಂಥ ರೀತಿ ಕಣ್ಣೀರು ಹಾಕ್ತೀರಿ. ಇವತ್ತು ಏನೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಏನೇ ಆದರೂ ಸಾಧ್ಯವಾದರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವಂಥ ಕಾಯಕವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ತೀರ್ಮಾನ ತಂದುಕೋಬೇಡಿ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಮತ್ತೊಬ್ಬರ ಸಮ್ಮುಖದಲ್ಲೇ ಮಾಡಿ. ಇವತ್ತು ನೀವು ಗೌಪ್ಯವಾಗಿ ಯಾರಿಗೂ ಗೊತ್ತಿದ್ದಂಥ ರೀತಿ ಏನೋ ಒಂದು ಸಾಧನೆ ಮಾಡೋಣ, ಇದರಿಂದ ಒಂದು 4 ಸಂಪಾದನೆ ಆಗುತ್ತೋ ಅಥವಾ ಏನೋ ಒಂದು ಕೆಲಸವನ್ನು ಗೆದ್ದುಕೋಬೋದು ಅಥವಾ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಒಬ್ಬಂಟಿಗರಾಗಿ ಮುಂದೆ ನಡೆದರೆ ಅಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ಮತ್ತೊಬ್ಬರ ಸಹಕಾರ, ಮತ್ತೊಬ್ಬರ ಸಹಾಯ ಬೇಕು. ಏನೇ ಕೆಲಸ ಮಾಡೋಕ್ಕೆ ಹೊರಟರೂ ಮತ್ತೊಬ್ಬರ ಸಹಾಯದಿಂದ ನೀವು ಜೊತೆಗೆ ಹೋದರೆ ಖಂಡಿತ ಯಶಸ್ಸಿನ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಡ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಸಾರ್ವತ್ರಿಕವಾಗಿ ನಿಮ್ಮ ಚಿಂತನೆ ಒಂದಷ್ಟು ದೂರಕ್ಕೆ ಭಾಳ ಒಳ್ಳೆ ಚಿಂತನೆಯೇ ಆಗಿರುತ್ತೆ. ಇವತ್ತಿನ ದಿವಸ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಳ್ಳೆ ಫಲಾಫಲ ಸಿದ್ಧಪಡಿಸ್ಕೋಬೇಕು, ಆರೋಗ್ಯಕರವಾದ ಬೆಳವಣಿಗೆ ಮಾಡ್ಕೊಳ್ಬೇಕು, ಜೊತೆಗೊಂದು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಆಲೋಚನೆಗಳನ್ನು ಸಹಿತ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನೀವು ಚಿಂತನೆ ಮಾಡಿದ್ರೆ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆಯೂ ಬೇಕು. ಒಳ್ಳೆ ಫಲಗಳಿದ್ದರೆ ಅದರ ಫಲಾಫಲಗಳು ಸಾಕಷ್ಟು ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ದಿವಸ ಮಾತ್ರ ನೀವು ಮಾಡುವ ಯಾವುದೇ ಕೆಲಸ ಆದರೂ ರಾಹುಕಾಲದ ನಂತರ, ಅಂದರೆ ಶುಭ ಶುಕ್ರವಾರ ರಾಹುಕಾಲದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನಾರೊಂದಷ್ಟು ಕೆಲಸ ಕಾರ್ಯಗಳನ್ನು ಗೆಲ್ಲುವಂಥದ್ದು, ಸಮಂಜಸವಾಗಿ ನಿಮ್ಮ ಆಲೋಚನೆಗಳಲ್ಲಿ ಒಂದಷ್ಟು ಅಡುಕು ತೊಡಕು ಉಂಟಾಗುತ್ತೆ. ನಿಜ, ಹಾಗಂತ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ಬೋದು. ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದಾದರೆ ಇವತ್ತಿನ ದಿವಸ ಒಳ್ಳೆಯ ಮನಸ್ಸಿನಿಂದ ತಾವು ಮಾಡುವ ಕೆಲಸ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡ್ತಾ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಕೆಂಪು ಹೂವು, ಕೆಂಪು ಗಂಧ, ಕೆಂಪು ವಸ್ತ್ರ ಇದೆಲ್ಲವೂ ಸಿದ್ಧ ಗಣಪನಿಗೆ ಬಹಳ ಪ್ರೀತಿ. ಹಾಗಾಗಿ ಗಣಪತಿಗೆ ಕೆಂಪು ಹೂವು ಆಗಲಿ, ಕೆಂಪು ಗಂಧ ಆಗಲಿ, ಹಾಗೆ ನಿಮ್ಮ ಕರವಸ್ತ್ರವಾಗಿ ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಹೆಸರನ್ನು, ಒಳ್ಳೆಯ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ನಮ್ರತೆಯಿಂದ ನಮಸ್ಕರಿಸಿ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದಾದ್ರೂ ಕ್ಷೇತ್ರದಲ್ಲಿ ಶಿವಕೇಶವರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಬನ್ನಿ. ಶಿವಕೇಶವರ ದರ್ಶನ ಇವತ್ತು ನಿಮಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಭಗವಂತನ ಕೃಪಾಕಟಾಕ್ಷದಿಂದ ಹೆಚ್ಚು ಸೌಭಾಗ್ಯವನ್ನು ಸಿದ್ಧಪಡಿಸ್ಕೊಳ್ಬಹುದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸಿದ್ರೆ ಖಂಡಿತ ಒಳ್ಳೆಯ ಫಲಗಳನ್ನು ನೀವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ
ಅಷ್ಟು ಸಮಂಜಸವಾದಲ್ಲದ್ರಿಂದ ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ, ಒಂದಷ್ಟು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಒಳಗಾಗುವಂಥದ್ದು, ಅಥವಾ ನೀವು ಮಾಡುವ ಕೆಲಸದ ಯಶಸ್ಸಾಗಿ ಇಲ್ಲ ಅಂತ ಗೊತ್ತಿದ್ದರೂ ಬಲವಂತ ಮಾರ್ಗಸ್ನಾನ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಏನೋ ಒಂದು ಕೆಲಸ ಮಾಡಿ ಸಾಧನೆ ಮಾಡಬೇಕು ಅಂದ್ಕೊಂಡಾಗ ಆ ಸಾಧನೆಗಳು ವಿಫಲತೆ ಆಗುವಂಥದ್ದು, ಇದೆಲ್ಲವೂ ಕಾಣಬಹುದು. ಆದರೂ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೆ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧಾಭಕ್ತಿಯಿಂದ ಮಾಡಿ ದೇವಿಯ ಆರಾಧನೆ ಮಾಡಿ. ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅಥವಾ ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟೊಂದು ಪ್ರಾರ್ಥನೆ ಮಾಡಿದ್ರು ಮಕರ ರಾಶಿಯವರು ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿ ಅಥವಾ ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆ ಯಾವುದಾದ್ರು ಒಂದು ದೇವಿ ಆಸ್ಥಾನದಲ್ಲಿ ಒಂದಷ್ಟು ಉದ್ದಿನ ಬೇಳೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಒಂದಿಷ್ಟು ಕಸಿಬಿಸಿ ಇದೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ ಇದೆ. ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾನೇ ಇರುತ್ತೆ. ಸಮಸ್ಯೆಗಳು ಏನೇ ಬಂದರೂ ಅಲ್ಲಿಂದಲೇ ಪರಿಹಾರವೂ ಸಿಗ್ತಾನೆ ಇರುತ್ತೆ. ಭಗವಂತ ಆಯಾ ಕಾಲಕ್ಕೆ ಏನು ಕರುಣಿಸಬೇಕೋ ಎಲ್ಲವನ್ನೂ ಕರುಣಿಸ್ತಿರ್ತಾನೆ. ಆದರೆ ಅಧೈರ್ಯ ಎಂಬತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿಯಿರತಕ್ಕಂಥದ್ದು, ಚಂಚಲತೆ ಒಳಗಾಗುವಂಥ ಪರಿಸ್ಥಿತಿ ಆಗ್ತಾನೇ ಇರುತ್ತೆ. ಅದರಲ್ಲೂ ಮುಂದೆ ಸಂಭವಿಸುವಂತಹ ಚಂದ್ರಗ್ರಹಣ, ಈಗಾಗಲೇ ಆ ಗ್ರಹಣದಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು 27 ನಕ್ಷತ್ರ 12 ರಾಶಿಗಳ ಮೇಲೂ ಒಂದಷ್ಟು ಬಿದ್ದೇ ಬೀಳುತ್ತೆ. ಹಾಗಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಬಂದರೂ ಅದಕ್ಕೆ ಪರಿಹಾರ ಎಂಬತಕ್ಕಂಥದ್ದನ್ನು ಒಂದು ನಮ್ರತೆಯ ಬದುಕಿನಿಂದ ಒಳ್ಳೆಯ ಸನ್ಮಾರ್ಗದತ್ತ ನಡೆದರೆ ಅದರ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಯಾರೇ ಒಬ್ಬ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಮುದ್ರ, ಹರಿಯುವ ನೀರು, ತಂಪಾದ ಪ್ರದೇಶ ಅಥವಾ ನೀರು ನಿಂತಿರ್ತಕ್ಕಂಥ ಸ್ಥಳ, ಕೆರೆ, ಬಾವಿ ಇಂತಹ ಕಡೆ ಹೋಗಿ ಅಲ್ಲೇನಾದ್ರು ಕೆಲಸ ಕಾರ್ಯಗಳು, ಅಲ್ಲಿ ಏನಾದ್ರು ಬೇರೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಮನೋರಂಜನಾ ಕ್ಷೇತ್ರಗಳಂತ ಅಲ್ಲಿ ಹೊರಡತಕ್ಕಂಥದ್ದು ಮಾಡೋದು ಈ ಸಮಯ ಅಷ್ಟು ಸಮಂಜಸವಾದ್ದಲ್ಲ. ಆದಷ್ಟು ಗ್ರಹಣದವರೆಗೂ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಬಹಳಷ್ಟು ಅನುಕೂಲಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪವನ್ನು ದೂರ ಮಾಡಿಕೊಳ್ಳಿ, ಸಮಾಧಾನವಾಗಿರಿ. ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ ಎಂಬತಕ್ಕಂತಹ ನುಡಿ ನಿಮ್ಮಲ್ಲಿರಲಿ. ಇವತ್ತಿನ ದಿವಸ ಯಾವ ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಯಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಮಧ್ಯಾಹ್ನ 12ರಿಂದ 4:20 ತನಕ ಬಹಳ ಒಳ್ಳೆಯ ಕಾಲ, ಒಳ್ಳೆಯ ಸಮಯ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದೀರೋ, ಏನು ಸಾಧನೆ ಮಾಡಬೇಕಾಗಿದೆಯೋ, ಯಾವುದನ್ನು ಸಾಧಿಸಿ ಏನು ಕೆಲಸಕ್ಕೆ ಸಿದ್ಧಪಡಿಸ್ಕೋಬೇಕೋ ಇದೆಲ್ಲದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ಕಾರ್ತಿಕ ಮಾಸದ ಶುಕ್ರವಾರ ದೇವಿಯ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ, ನಿಮ್ಮ ಕುಲದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಬಹಳ ವಿಶೇಷವಾಗಿ ತುಳಸಿ ಹಬ್ಬ. ಪ್ರತಿಯೊಬ್ಬರೂ ಕೂಡ ತುಳಸಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ, ಪಟಾಕಿ ಹೊಡಿತಕ್ಕಂಥವ್ರು ನಾಳೆನೂ ಕೂಡ ಹೊಡಿತಕ್ಕಂಥದ್ದಿರುತ್ತೆ. ದಯವಿಟ್ಟು ಜೋಪಾನ. ಪಟಾಕಿ ಹೊಡಿಬೇಕಾದ್ರೆ ದೀಪಾವಳಿ ಮಾತ್ರ ಅಲ್ಲ, ಕಿರು ದೀಪಾವಳಿಯಲ್ಲೂ ಕೂಡ ಹೊಡಿತಕ್ಕಂಥ ಶಾಸ್ತ್ರ ಇರುತ್ತೆ. ಮಕ್ಕಳು ತಾವೆಲ್ಲರೂ ಕೂಡ ಜೋಪಾನವಾಗಿರಬೇಕು. ಇನ್ನು ಬಹಳ ವಿಶೇಷವಾಗಿ ತಿಳಿಸೋದಾದರೆ, ಈ ಬಾರಿ ಬಂದಿರತಕ್ಕಂಥ ಗ್ರಹಣ ಬಹಳ ವಿಶೇಷವಾಗಿ ನಕ್ಷತ್ರದ ವಿಚಾರವಾಗಿ ಬಂದರೆ ಅಶ್ವಿನಿ, ಭರಣಿ ಮತ್ತು ಕೃತಿಕ ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಶಿಗಳ ವಿಚಾರಕ್ಕೆ ಬಂದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ದೊಡ್ಡ ಪ್ರಭಾವ ಇರತಕ್ಕಂಥದ್ದಿದೆ. ಆದರೆ ಮನಸ್ಕಾರಕ
ಚಂದ್ರ ಇದ್ದಾರೆ ಅಂದಮೇಲೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಆದಷ್ಟು ಕೇರ್ಫುಲ್ ಆಗಿರ್ಬೇಕಾಗಿರ್ತಕ್ಕಂಥದ್ದೇ. ನೋಡಿ, ಪ್ರಭಾವ ಮೇಷರಾಶಿಯಲ್ಲಾಗಿರ್ಬೋದು, ಆದರೆ ಚಂದ್ರ ಮನಸ್ಕಾರಕ, ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ತಿಳಿಯಾಗಿಡ್ತಕ್ಕಂಥದ್ದು, ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಆ ಟೆನ್ಷನನ್ನು ಕಡಿಮೆ ಮಾಡ್ತಕ್ಕಂಥವನು ಚಂದ್ರ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥವನು ಚಂದ್ರ. ಅಂತಹ ಚಂದ್ರ ಪರಮಾತ್ಮನಂದ ಗ್ರಹಣದ ಸಮಯದಲ್ಲಿ ಆ ಒಂದು 2 ಗಂಟೆ, ಆ ಒಂದು ಸಮಯದಿಂದ 6 ಗಂಟೆ 4 ಗಂಟೆ ಈ ಒಂದು ಸಮಯದಲ್ಲಿ ಮಧ್ಯಭಾಗದಲ್ಲಾಗಿರ್ಬೋದು, ಸ್ಪರ್ಶಕಾಲದಲ್ಲಾಗಿರ್ಬೋದು, ಈ ಎಲ್ಲ ಸಮಯದಲ್ಲೂ ಕೂಡ ಚಂದ್ರಶೇಖರನನ್ನ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಬಹಳ ವಿಶೇಷವಾಗಿ ನಾಳೆ ಭಾನುವಾರದ ಕಾರ್ಯಕ್ರಮ ಮಾತ್ರ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಭಾನುವಾರದ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳು ಏನು ಅನ್ನೋದನ್ನು ತಿಳ್ಕೊಂಡಾದ ಮೇಲೆ ಅದರೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ದೇವಿಯನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ದುರ್ಗಾಯೇ ನಮಃ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುರ್ಗಾಯೇ ನಮಃ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದುರ್ಗಾಯೇ ನಮಃ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ 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 ನಮಃ. ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ಐಂ ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥದ್ದು, ಮೊದಲು ನಾವು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಅತಿಯಾದ ಭಯ ಇರತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಇರುತ್ತೆ. ಏನನ್ನಾದರೂ ಮಾಡಬೇಕಾದ್ರೆ ಆಗಲಿ, ಏನನ್ನಾದರೂ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಆಗಲಿ, ಆದಷ್ಟು ನೆಗೆಟಿವಿಟಿನೇ ಇರತಕ್ಕಂಥದ್ದು ಇರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ, ಇವತ್ತಿನ ದಿವಸ ತಾವು ಮೊದಲೇ ಪ್ಲಾನನ್ನು ಹಾಕೊಂಡಿರ್ತಾರೆ. ಇವತ್ತಿನ ದಿವಸ ಇಷ್ಟೆಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಆಫೀಸಲ್ಲೂ ಕೂಡ ನೆಮ್ಮದಿಯಾಗಿರಬೇಕು, ಯಾರ ಜೊತೆನೂ ಕೂಡ ವಾದ ವಿವಾದಕ್ಕೆ ಬೀಳಬಾರ್ದು, ಆಫೀಸಲ್ಲಿ ಆದಷ್ಟು ಎಲ್ಲರ ಜೊತೆ ಒಂದೊಳ್ಳೆ ಬಾಂಧವ್ಯದಿಂದ ಇರಬೇಕು ಅಂತ ಹೇಳಿ ತಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಪ್ರಯತ್ನ ವಿಫಲ ಆಗ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಜಗಳ ಆಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದಿರುತ್ತೆ. ವಿನಾಕಾರಣ ಅಲ್ಲಿ ಆ ಒಂದು ಅವಕಾಶನೇ ಇರೋದಿಲ್ಲ. ಆದ್ರೂ ಕೂಡ ಒಂದು ಸಮಯ ಜಗಳ ಆಡ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಾಗಲಿ, ಕಾರ್ಮಿಕರು ಈ ಒಂದು IT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಲಿ, ಇಲ್ಲಾಂದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಲಿ, ಪ್ರತಿಯೊಬ್ಬರೂ ಕೂಡ ಆದಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಯಾರ ಜೊತೆನೂ ಕೂಡ ವಾದ ವಿವಾದಕ್ಕೆ ಬೀಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಂಕಷ್ಟ ಬರಲಿ, ಪ್ರತಿಯೊಂದನ್ನು ಕೂಡ ಸಮಾಧಾನದಿಂದ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು, ಸಮಾಧಾನ ಚಿತ್ತರಾಗಿ ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಸಡನ್ನಾಗಿ ಯಾವ ತೀರ್ಮಾನವನ್ನು ಕೂಡ ತಗೊಳ್ಬೇಡಿ. ಯಾವ ಒಂದು ತೀರ್ಮಾನವನ್ನು ತಗೊಳ್ಬೇಕಾದ್ರೂ ಕೂಡ ಆದಷ್ಟು ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಗುರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಆ ಒಂದು ಮಾರ್ಗದರ್ಶನ ಮೇಲೆ ತಾವು ಮುನ್ನುಗ್ತಕ್ಕಂಥದ್ದು ಬಹಳ ಉತ್ತಮ. ಜೋಪಾನ. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿ ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮಗಿರ್ತಕ್ಕಂಥ ಸಂಕಷ್ಟದಿಂದ ತಾವು ಪಾರಾಗಬೇಕು ಅಂದರೆ ತಾವೆಲ್ಲರೂ ಕೂಡ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಸಾಕಷ್ಟು ಕಡೆ ಹೇಳ್ತಾರೆ, ಎಲ್ಲಾದರೂ ಆಚೆ ಕಡೆ ಹೋಗಬೇಕಾದ್ರೆ ಆಗಲಿ, ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಆಗಲಿ, ಹನುಮ 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 ಅಂತ ಒಂದು 3 ಸತಿ ಹೇಳಿ. ಆ ಒಂದು ಸಮಯದಲ್ಲಿ ನೀವು ಡ್ರೈವಿಂಗನ್ನು ಯಾವಾಗ ಪ್ರಾರಂಭ ಮಾಡ್ತೀರಾ, ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥವ್ರಲ್ಲ,
ವಾಹನದಲ್ಲಿ ಕೂತಿರೋರು ಪ್ರತಿಯೊಬ್ಬರೂ ಕೂಡ ಹನುಮನನ್ನ ಸ್ಮರಣೆ ಮಾಡಿ ನೀವು ಹೋಗ್ತಕ್ಕಂಥ ಜಾಗ ಎಲ್ಲವೂ ಕೂಡ ಹೋಗಿ ಬರಬೇಕಾದ್ರೆ ಪ್ರತಿಯೊಂದು ಕ್ಷಣವೂ ಕೂಡ ಸುರಕ್ಷಿತವಾಗಿರ್ತೀರಾ. ಹನುಮ ನಿಮ್ಮ ಜೊತೆ ಇರ್ತಾನೆ, ಹನುಮ ನಿಮ್ಮನ್ನು ಕಾಯ್ತಾನೆ ಅಂತ ಹೇಳಿ ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಹನುಮನನ್ನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ತಾವು ವ್ಯಾಪಾರ ಮಾಡ್ತಕ್ಕಂಥ ಜಾಗಕ್ಕೆ ತೆರಳತಕ್ಕಂಥದ್ದಾಗಲಿ, ವ್ಯವಹಾರ ಮಾಡ್ತಕ್ಕಂಥ ಜಾಗಕ್ಕೆ ಹೋಗಬೇಕಾದ್ರೆ ಆಗಲಿ, ಪ್ರತಿಯೊಂದು ಸಮಯದಲ್ಲೂ ಕೂಡ ಹನುಮನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಹೋಗಬೇಕಾದ್ರೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸನ್ನಿಧಾನಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹೋಗ್ತಾ ಬರೀ ಕೈಯಲ್ಲಿ ಹೋಗ್ತಕ್ಕಂಥದ್ದು ಬೇಡ, ಒಂದಿಷ್ಟು ತುಳಸಿ ಮತ್ತು ಕಣಗಲೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಆದರೆ ಇವತ್ತಿನ ದಿವಸ ಆಗ್ತಕ್ಕಂಥ ಕೆಲಸವೇನೋ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿಯೇ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅಷ್ಟೇ ಆದ ಆಸಕ್ತಿ ಇರೋದಿಲ್ಲ. ಪ್ರಾರಂಭದಲ್ಲಿ ಇರ್ತಕ್ಕಂಥ ಆ ಒಂದು ಫೋರ್ಸನ್ನು ನೀವು ಕಳ್ಕೊಂಡು ಬಿಡ್ತೀರಾ. ನೋಡಿ, ಕೆಲಸವನ್ನು ಮಾಡಬೇಕು, ಇಷ್ಟೆಲ್ಲ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ನಾನು ದೂರವಾರ ಪ್ರಯಾಣ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಬಹಳ ವೇಗವಾಗಿ ಮುನ್ನುಗ್ತೀರ. ಆದರೆ ಕೆಲಸಕ್ಕೆ ಬಂದ ತಕ್ಷಣ ಆ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯದಿಂದ ಅಂತ್ಯದವರೆಗೂ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ದೂರ ಆಗಬೇಕು. ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿ ನಮಗೆಲ್ಲರಿಗೂ ಕೂಡ ಬೇಕು ಅಂದರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಕೂಡ ಒಂದು ಚಿಟಿಕೆ ಹೆಸರು ಬೇಳೆಯನ್ನು ದೃಷ್ಟಿ ತೆಗೆದು, ಹೆಸರು ಕಾಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಒಂದು ಚಿಟಿಕೆ ಹೆಸರು ಕಾಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಇದನ್ನು ಮಾಡಿದ್ದೇ ಆದರೆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಕೂಡ ಸಾಕಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಮಾಡ್ತಕ್ಕಂಥ ಕೆಲಸದ ಮೇಲೂ ಕೂಡ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಇವರು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾಯಿತು. ಅವರು ಮಾಡಬೇಕಾಗಿರ್ತಕ್ಕಂಥ ಚುಟುಕು ಅನುಷ್ಠಾನಗಳನ್ನು ಕೂಡ ತಿಳಿಸಿದ್ದಾಯಿತು. ಇನ್ನು ಶುಭ ಫಲದಲ್ಲಿರ್ತಕ್ಕಂಥವ್ರು ಈಗಾಗಲೇ ಗೊತ್ತಾಗಿದೆ. ಆದರೂ ಕೂಡ ಎಲ್ಲೋ ಒಂದಷ್ಟು ಜನಕ್ಕೆ ಕಾತುರತೆ ಇದೆ. ಆ ಕಾತುರಕ್ಕೆ ಈಗ ಸಮಯ ಬಂದಿದೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುರ್ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಶುಕ್ರವಾರ ದೇವಿ ಲಕ್ಷ್ಮಿಯನ್ನ ತಾವು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಜಾಗದಲ್ಲಿ, ಈ ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಾಗಲೂ ಈಗಾಗಲೇ ಒಂದಷ್ಟು ಕಡೆ ಈ ಒಂದು ಮಳೆಯ ಸಾಂದ್ರತೆಯಿಂದ ಯಾರೂ ಕೂಡ ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ವ್ಯಾಪಾರಗಳು ನಡೀತಾ ಇಲ್ಲ. ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಂತೂ ಒಂದಷ್ಟು ಈ ಅಂಗಡಿಗಳಲ್ಲಿ ವ್ಯಾಪಾರ ಆಗೋರಿಗೆ ಎಲ್ಲೋ ಒಂದು ಕಡೆ ಪರವಾಗಿಲ್ಲ, ಮಳೆ ನೀರು ಬರೋದಿಲ್ಲ. ಪಾಪ ಈ ಒಂದು ರಸ್ತೆ ಮಾರ್ಗ ಮಧ್ಯಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಪಕ್ಕದಲ್ಲಿ ಅಲ್ಲೇ ಒಂದು ಚಿಕ್ಕ ಒಂದು ಛತ್ರಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಭಾರಿ ಸಮಸ್ಯೆ ಎದುರಾಗಿದೆ. ಯಾಕೆ ಅಂದರೆ ವರುಣನ ಕೃಪೆ ಬೆಳಗ್ಗಿನ ಜಾವ ಅಂತೂ ಬೆಂಗಳೂರಲ್ಲಂತೂ ಬಹಳ ದೊಡ್ಡದಾಗಿ ಮಳೆನೇ ಬರ್ತಾ ಇತ್ತು. ನಾವು ಕೂಡ ಮಾರ್ಗ ಮಧ್ಯದಲ್ಲಿ ಬರೆದಾಗ ಆಗ ತಾನೇ ಮಳೆ ಶುರುವಾಗಿತ್ತು. ಎಲ್ಲ ಕಡೆ ನೋಡ್ತಾ ಇದ್ದೆ. ಶಾಲಾ ಕಾಲೇಜಿಗೆ ತೆರಳ್ತಾ ಇರ್ತಕ್ಕಂಥದ್ದಾಗಲಿ, ಸ್ಕೂಲ್ ಮಕ್ಕಳು ಅವರೆಲ್ಲರೂ ಕೂಡ ನೆಂದ್ಕೊಂಡು ಹೋಗ್ತಾ ಇದ್ರು. ಯಾಕೆಂದರೆ ಈಗ ಈ ಒಂದು ಶಿವರಾತ್ರಿ ಬರೋವರೆಗೂ ಕೂಡ ಎಲ್ಲ ಕಡೆ ಚಳಿ ಸಾಂದ್ರತೆ, ಯಾಕೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಉಷ್ಣದ ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಕೇರ್ಫುಲ್ ಆಗೇ ಇರಬೇಕು. ಅಂತಹ ಸಮಯದಲ್ಲಿ ಇವತ್ತಿನ ದಿವಸ ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಅಂದರೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಜಾಗದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಅಂತಹ ವಿಚಾರ ಬಂದಾಗ ಲಕ್ಷ್ಮೀ ದೇವಿಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಇರ್ತಾರೋ, ಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ಭಾನುವಾರದ ಕಾರ್ಯಕ್ರಮ
ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ. ಯಾರು ಕಾಯ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ, ಹಿರಿಯರು ತಾವೆಲ್ಲರೂ ಕೂಡ, ಅಜ್ಜಿ ತಾತರು ತಾವೆಲ್ಲರೂ ಕೂಡ ಕಾಯ್ತಾನೆ ಇದ್ದೀರಿ. ಯಾಕೆ ಅಂದರೆ ಮೈಕೈ ನೋವು ಸಾಕಷ್ಟು ಇರತಕ್ಕಂಥದ್ದು ನಿಮಗೆ. ಈ ಒಂದು ಜಾಯಿಂಟ್ಸ್ ಪೈನ್ ಇರತಕ್ಕಂಥದ್ದಾಗಲಿ, ಮಾಂಸಖಂಡಗಳ ನೋವಿರ್ತಕ್ಕಂಥದ್ದಾಗಲಿ, ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋವಿರ್ತಕ್ಕಂಥದ್ದಾಗಲಿ, ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋವಿರ್ತಕ್ಕಂಥದ್ದಾಗಲಿ, ಪ್ರತಿಯೊಂದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ವಿಶೇಷ ಔಷಧಿ. ಆ ಔಷಧಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ, ನಾಳೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ನಾಳೆ ಶನಿವಾರ ತುಳಸಿ ಹಬ್ಬ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಬರ್ತಕ್ಕಂಥದ್ದಿರುತ್ತೆ. ತುಳಸಿ ಹಬ್ಬದ ತುಳಸಿ ಮಾತೆಯ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಕೂಡ ಇರಬೇಕು ಅಂತೇಳಿ ನಾಳೆ ನಾವು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತುಳಸಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಕೂಡ ನಾವು ಸಲ್ಲಿಸ್ತೇವೆ. ಈಗ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಹಸಿ ಹುಣಸೆ ಕೊಂಬೆ ಮತ್ತು ಚಿಗುರು. ಈಗ ಮಳೆ ಇರತಕ್ಕಂಥದ್ದು, ತುಳಸಿ ಹಬ್ಬ, ಆದಷ್ಟು ಮಳೆ ಸಾಂದ್ರತೆ ಇರೋದ್ರಿಂದ ಹಸಿ ಹುಣಸೆ ಚಿಗುರು ನಿಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದೇ. ಹುಣಸೆ ಮರದ ಹತ್ರ ಹೋಗಿ ಒಂದು ಚೂರು ಚಿಗುರನ್ನು ಕಿತ್ಕೊಂಡು ಬರ್ತಕ್ಕಂಥದ್ದು. ಚಿಗುರು ಯಾಕೆ ಅಂತ ಕೂಡ ನಾನು ಹೇಳ್ತೀನಿ. ಆದರೆ ನಿಜಕ್ಕೂ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಹುಣಸೆ ಚಕ್ಕೆ, ಆ ಒಂದು ಮರದಲ್ಲಿ ಸಿಗ್ತಕ್ಕಂಥ ಚಕ್ಕೆ. ಚಿಗುರು ನಾವು ಔಷಧಿಗೆ ಬಳಸೋದಿಲ್ಲ, ಆದರೆ ತೋರಿಸ್ಲಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಹುಣಸೆ ಚಕ್ಕೆ ನಾವು ಈ ಔಷಧಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಹುಣಸೆ ಚಕ್ಕೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು ಬೇವಿನ ಮರದ ಚಕ್ಕೆ. ಬೇವಿನ ಮರದ ಚಕ್ಕೆ. ಚಕ್ಕೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ನೀವೇನು ಅನ್ಕೋತೀರಿ, ಅಯ್ಯೋ ಮರವನ್ನೇ ಕಟ್ ಮಾಡ್ಕೊಂಬರ್ಬೇಕಾ? ಇಲ್ಲ, ಮರದ ಮೇಲಿರ್ತಕ್ಕಂಥ ಒಂದು ಲೇಯರ್, ಆ ಚಕ್ಕೆ ಏನಿರುತ್ತೆ ಅದನ್ನು ಒಂಚೂರು ಕಿತ್ಕೊಂಡು ಬರ್ತಕ್ಕಂಥದ್ದು. ಇದು ತೊಗೊಟೆ ಬೇವಿನ ಮರದ ತೊಗೊಟೆ, ಹುಣಸೆ ಮರದ ತೊಗೊಟೆ, ಇದನ್ನು ಕೂಡ ತೆಗೆದುಕೊಂಡು ಬರ್ಬೋದು. ಇನ್ನು ಬಹಳ ವಿಶೇಷವಾಗಿ ಮಾವಿನ ಮರದ ಚಕ್ಕೆ. ಮಾವಿನ ಮರದ, ಈಗಾಗಲೇ ತಾವು ಆ ಒಂದು ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ಅದರಲ್ಲಿ ತಿಳಿಸ್ತಾ ಇದ್ದೆ, ಮಾವು ಮತ್ತು ಬೇವು ಸುಖ ಮತ್ತು ದುಃಖದ ಆ ಒಂದು ಸಂಕೇತ ಅಂತ ಹೇಳಿ. ಆ ಒಂದು ವಿಚಾರಕ್ಕೆ ಬಂದಾಗ ಮಾವಿನ ಚಕ್ಕೆ, ಮರದಲ್ಲಿ ಸಿಗ್ತಕ್ಕಂಥ ಚಕ್ಕೆ, ಇಲ್ಲಾಂದರೆ ತೊಗೊಟೆ, ಅದನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಬಹಳ ವಿಶೇಷವಾಗಿ ಈಗ ಕೂಡ ತಾವು ನೋಡ್ತಾ ಇದ್ದೀರಿ ದೃಶ್ಯವನ್ನು, ಅಲ್ಲಿಗಾಗಲೇ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಮಾವಿನ ಚಕ್ಕೆ ಆ ರೀತಿ ಇರತಕ್ಕಂಥದ್ದಿರುತ್ತೆ, ಅದನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಹಸಿ ಬೆಟ್ಟದ ನೆಲ್ಲಿಕಾಯಿ. ಒಂದು ವೇಳೆ ನಿಮಗೆ ಹಸಿ ಸಿಕ್ಕಿಲ್ಲ ಅಂದರೆ ಒಣ ಸಿಕ್ಕಿದ್ರೂ ಕೂಡ ತೊಂದರೆ ಇಲ್ಲ, ಅದರಿಂದನೂ ಕೂಡ ಕಾರಿಸಿದ್ದೀನಿ. ಬೆಟ್ಟದ ನೆಲ್ಲಿಕಾಯನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಸುಣ್ಣ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಿಗ್ತಕ್ಕಂಥದ್ದೇ. ಸುಣ್ಣವನ್ನು ಎಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಅರಿಶಿನದ ಕೊಂಬು, ಅದನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದೇ ಮಾಕ್ಲಿ ಬೇರು ಅಂತ ಹೇಳಿ. ಮಾಕ್ಲಿ ಬೇರನ್ನು ಕೇಳಿದ್ರೆ ಅವರು ಕೊಡ್ತಾರೆ. ಒಂದಲ್ಲ ಅಂತ ಒಂದೆರಡು ಗ್ರಂಥಿಗೆ ಅಂಗಡಿಗಳನ್ನು ಹುಡುಕಬೇಕಾಗುತ್ತೆ. ಯಾಕಂದರೆ ಮಾಕ್ಲಿ ಬೇರು ಎಲ್ಲ ಕಡೆ ಸಿಗ್ತಕ್ಕಂಥದ್ದಲ್ಲ, ಸ್ವಲ್ಪ ಅಪರೂಪದ ವನಸಿರಿಯೇ, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿ. ಆ ವನಸಿರಿ ಯಾವುದಕ್ಕೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ಈಗ ನಾನು ತಿಳಿಸೋದಿಲ್ಲ, ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ, ಕಾದು ನೋಡಿ. ಆ ಒಂದು ಮಾಕ್ಲಿ ಬೇರನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಬಹಳ ವಿಶೇಷವಾಗಿ ಆ ಒಂದು ತೈಲದ ಆಕಾರ ಬರಬೇಕು, ತೈಲದ ಆ ಒಂದು ಇದು ಬರಬೇಕು ಅಂತ ಹೇಳಿ ಎಳ್ಳೆಣ್ಣೆಯನ್ನು ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದಿದೆ. ಎಳ್ಳೆಣ್ಣೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಎಳ್ಳೆಣ್ಣೆ ಆದ ನಂತರ ಪಚ್ಕರ್ಪೂರ, ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಪಚ್ಕರ್ಪೂರ ಮತ್ತು ನೀಲಗಿರಿ ತೈಲ, ಇದೆಲ್ಲವೂ ಆದ ನಂತರ ಬಹಳ ವಿಶೇಷವಾಗಿ ಕಟ್ಟ ಕಡೆಯದಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು? ಜಾಜಿಕಾಯಿ ಅಂತಲೂ ಹೇಳ್ತಾರೆ, ಜಾಕಾಯಿ. ಅದನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷ ಔಷಧವನ್ನು ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.